ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ತರಗತಿಯ ಮುಂದುವರೆದ ಭಾಗ. ಈ ಮುರಳಿಲಿ ಬಾಬಾ ಏನು ಹೇಳ್ತಿದ್ರು, ತಂದೆ ಸಮಾನ ಸಮರ್ಥ ಸ್ವರೂಪರು ನಾವು ಆಗಬೇಕಾಗಿದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಸ್ಮೃತಿ ದಿನದಂದು, ಬ್ರಹ್ಮ ಬಾಬಾರವರ ಸ್ಮೃತಿ ದಿನದಂದು ಬಾಬ್ದಾದಾರವರ ಜೊತೆಗೆ ಮಿಲನವನ್ನ ಮಾಡಲಿಕ್ಕೆ ಬಂದಿದ್ದೀರಿ. सही, ओके। आज के दिन को स्मृति दिवस कहा जाता है, लेकिन स्मृति दिवस के साथ साथ समर्थी दिवस भी कहा जाता है. ಇವತ್ತಿನ ದಿನವನ್ನ ಸ್ಮೃತಿ ದಿನ ಅಂತ ಹೇಳಲಾಗ್ತದೆ. ಸ್ಮೃತಿ ದಿನದ ಜೊತೆಗೆ ಸಮರ್ಥ್ಯ ದಿನ ಅಂತಾನೂ ಹೇಳಲಾಗ್ತದೆ. ಹಾಗಿದ್ರೆ ಸ್ಮೃತಿ ದಿನ ಅಂತಂದ್ರೆ ಏನು, ಸಮರ್ಥ್ಯ ದಿನ ಅಂತಂದ್ರೆ ಏನು? ಯಾವ ಉದ್ದೇಶದಿಂದ, ಯಾವ ಕಾರಣದಿಂದ ಬಾಬಾ ಈ ವಾಕ್ಯವನ್ನು ಹೇಳಿದ? ಸ್ಮೃತಿ ದಿನ, ಸಮರ್ಥಿ ದಿನ, ಏನರ್ಥ ಇರ್ಬೋದು? ಏನಿರ್ಬೋದು? ಗೊತ್ತಾಗ್ತಲ್ಲ ಯಾರಿಗೂ? ಓಂ ಶಾಂತಿ ಅನ್ನೋರು. ಹೇಳಿ. ಸ್ಮೃತಿ ದಿನ ಅಂದ್ರೆ ನೆನಪು ಮಾಡುವಂತಹ ದಿನ. ಸಮರ್ಥ ಅಂದ್ರೆ ನಾವು ಶಕ್ತಿಶಾಲಿ ಆಗಿರೋ ಕಾರಣ ಬ್ರಹ್ಮಬಾಬಾ ಅವರು ನಾವು ಅದೇ ರೀತಿ ಆಗ್ಬೇಕು ಅನ್ನೋದು ದಿನ. ಸ್ಮೃತಿ ಸಮರ್ಥ. ಸರಿ. ಮತ್ತೆ ಓಂ ಶಾಂತಿ. ಸ್ಮೃತಿ ಅಂದ್ರೆ ನೆನಪು, ಸಮರ್ಥ ಅಂದ್ರೆ ಅವರ ಸಾಧನೆಯ, ಬ್ರಹ್ಮಬಾಬಾ ಏನ್ ಸಾಧನೆ ಮಾಡಿದಾರೋ ಅದೇ ತರ ನಾವು ಸಮರ್ಥರಾಗ್ಬೇಕು ಅನ್ನೋದು. ಸರಿ. ಆಮೇಲೆ ಮತ್ತೆ ಯಾರು ಹೇಳ್ತೀರಿ? ಓಂ ಶಾಂತಿ ಅಣ್ಣವ್ರೆ. ಓಂ ಶಾಂತಿ, ಹೇಳಿ. ಸ್ಮೃತಿ ಅಂದ್ರೆ ನಾವೆಲ್ಲ ಸ್ಮೃತಿ ಇಲ್ಲದೆ ಇದ್ದಂತವ್ರು, ಈಗ ಸ್ಮೃತಿ ಬಂದಿದೆ, ನಾನು ಯಾರು ಅನ್ನೋ ಸತ್ಯ ಗೊತ್ತಾಗಿದೆ. ಸ್ಮೃತಿ ಬಂದಿರೋ ಕಾರಣ ಈಗ ಆತ್ಮನ ಒಂದು ಸ್ಥಿತಿಲಿ ಇದ್ದೀವಿ. ಸರಿ. ಸಮರ್ಥಿ ಅಂತಂದ್ರೆ? ಸಮರ್ಥಿ ಅಂದ್ರೆ ಅದು ಕನ್ಫ್ಯೂಸ್ ಆಗಿದೆ, ಗೊತ್ತಿಲ್ಲ. ಸರಿ. ಸತ್ರಾಜಣ್ಣ ಏನ್ ಹೇಳ್ತೀರಾ? ಸ್ಮೃತಿ ಅಂದ್ರೆ ನೆನಪು ಮಾಡೋದು, ಸಮರ್ಥ ಅಂದ್ರೆ ತಂದೆ ಸಮಾನವಾಗಿರ ಅಂತ. ಸರಿ, ಕೇಳಿ. ನಿಮ್ಮ ಅಭಿಪ್ರಾಯವನ್ನ ನೀವು ಹೇಳಿದ್ರಿ, ಸರಿನಾ? ಇವಾಗ ನಾನೇನ್ ತಿಳ್ಕೊಂಡಿದ್ದೇನೆ ಅದರಲ್ಲಿ, ಬಾಬಾ ನನಗೇನ್ ತಿಳಿಸಿದ್ದಾರೆ ಅಂತ ಏನ್ ಮಾಡೋಣ, ನೋಡೋಣ. ಓಕೆ, ಸರಿ. ಬಾಬಾ ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಈಶ್ವರಿ ಜ್ಞಾನದಲ್ಲಿ? ಅಪನೇಕೋ ಆತ್ಮ ಸಮಜ್ ಮುಜ್ ಬಾಪ್ಕೋ ಯಾದ್ ಕರೋ. ನೀವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡಿ ಹೇಳಿದಾರೆ ತಾನೆ? ಸರಿ. ನೀವಲ್ಲಿ ಹೆಚ್ಚಿನ ಜನ ಏನ್ ಹೇಳಿದ್ರಿ? ಸ್ಮೃತಿ ಅಂತಂದ್ರೆ ನೆನಪು ಅಂತಂದ್ರೆ, ಹೌದಾ? ನೆನಪು ಬೇರೆ, ಸ್ಮೃತಿ ಬೇರೆ. ಇದ್ರ ಬಗ್ಗೆ ಬೇಕಾದಷ್ಟು ಕ್ಲಾಸಸ್ಗಳಾಗಿದ್ದಾವೆ. ನೆನಪು, ಯೋಗ, ಸ್ಮೃತಿ, ಇದು ಮೂರು ಬೇರೆ ಬೇರೆನೆ. ಓಕೆ. ನೆನಪು ಅಂತಂದ್ರೆ ಏನು? ಎಷ್ಟೋ ದೂರದಲ್ಲಿರುವಂಥ ವ್ಯಕ್ತಿನೋ ವಸ್ತುನೋ ಎಷ್ಟೇ ದೂರದಲ್ಲಿ ಇರಲಿ, ಅಲ್ಲಿ ನಿಮ್ಮ ಮನಬುದ್ಧಿಯನ್ನೇನು ಮಾಡುವಂಥದ್ದು, ಜೋಡಿಸುವಂಥದ್ದು. ಆ ಪುರುಷಾರ್ಥವನ್ನ ಮಾಡಬೇಕು, ಅಲ್ಲಿ ಮನಬುದ್ಧಿಯನ್ನು ಇಡಬೇಕು. ಅಥವಾ ಮನಬುದ್ಧಿಯ ಮೂಲಕ, ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೂಲಕ ಯಾವುದೋ ವ್ಯಕ್ತಿ, ವಸ್ತು, ವಿಷಯದ ಜೊತೆಗೆ ನೀವು ಜೋಡಣೆಯಾದರೆ ಅದಕ್ಕೇನು ಹೇಳ್ತಾರೆ? ನೆನಪು ಅಂತ ಹೇಳ್ತಾರೆ. ಸರಿ. ಯೋಗ ಅಂತಂದ್ರೇನು? ನೆನಪಾದ್ಮೇಲೆ ನೀವು ಜೊತೆ ಕನೆಕ್ಟ್ ಆಗ್ತೀರಾ, ಅವಾಗ ಅವರಲ್ಲಿರುವಂಥ ಗುಣಗಳ ಅನುಭವ ನಿಮಗೆ ಆಗ್ತದೆ. ಅದಕ್ಕೇನು ಹೇಳ್ತಾರೆ? ಯೋಗ. ಉದಾಹರಣೆಗೆ 3:30ಗೆ ಇವತ್ತು ಯೋಗ ಮಾಡಬೇಕಪ್ಪ, ಗ್ರೂಪ್ನಲ್ಲಿ ಸೇರಿಬಿಟ್ಟು ಅಂತ ಹೇಳ್ಬಿಟ್ಟು ನೀವು ಯೋಗದಲ್ಲಿ ಕೂತ್ಕೊಳ್ತೀರಾ. ಇನ್ನು ಯೋಗೇಶ್ ಅಣ್ಣ ಬಂದೇ ಇಲ್ಲ ಅಂದೇನು ಮಾಡಿದ್ರಿ? ನೀವು ನೆನಪು ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಎದುರುಗಡೆಗೆ ಬಂದಾಗ ದೃಷ್ಟಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಬಾಬ್ದಾದರ ಜೊತೆಗೆ. ಅವಾಗ ಏನಾಯ್ತು? ಯೋಗ. ಓಕೆ. ಸ್ಮೃತಿ ಅಂತಂದ್ರೆ ಏನು? ಅದರಲ್ಲಿ ತುಂಬಾ ಸೂಕ್ಷ್ಮವಾದ ವ್ಯತ್ಯಾಸ ಇದೆ. ಓಕೆ. ಯೋಗ ಅಂತಂದ್ರೆ ಏನು? ನೀವು ಯಾರ ಜೊತೆಗೆ ಜೋಡಣೆಯಾಗಿದ್ದೀರೋ ಅವರಲ್ಲಿರುವಂಥ ಗುಣಲಕ್ಷಣಗಳ ಅನುಭವ ನಿಮಗೆ ಆಗಬೇಕು. ಬೆಂಕಿ ಮೇಲೆ ಪಾತ್ರೆ ಇಟ್ಟಾಗ ಏನಾಗಬೇಕು? ಪಾತ್ರೆ ನೀರು ಏನಾಗಬೇಕು? ಬಿಸಿ ಆಗಿರುವಂಥ ಅನುಭವ
ಆಗ್ಬೇಕು, ಅವಾಗ ಯೋಗ ಆಗಿದೆ ಅಂತ ಲೆಕ್ಕ. ಹಾಗೆ ಪರಮಾತ್ಮ ನಾವು ಬಿಂದು 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 ಅಂತ ಹೇಳ್ತೀವಲ್ವಾ, ಅದು ನೆನಪು. ಬಿಂದುವಿನಲ್ಲಿ ಮನಸ್ಸನ್ನು ಇಟ್ಟ ಮೇಲೆ ನಿಮಗೆ ಸಪ್ತಗುಣಗಳ ಅನುಭವ ಆಗ್ತದಲ್ಲ, ಅದ್ಯಾವುದು? ಯೋಗ. ಅಂದ್ರೆ ಜೋಡಣೆ ಆಗಿದೆ, ಅನುಭವ ಆಗಿದೆ ಅಲ್ವಾ. 2 ವೈರ್ ಇರ್ತದೆ, ಅದು ಕನೆಕ್ಟ್ ಕೊಟ್ಟಾಗ್ಲಿ ತಾನೆ, ಯಾವ್ದ್ರಲ್ಲಿ ಕರೆಂಟ್ ಇಲ್ಲ ಇನ್ನೊಂದಲ್ಲಿ ಏನಾಗ್ತದೆ, ಪಾಸ್ ಆಗತ್ತಲ್ವಾ. ಚಾಕು ತಗೊಂಡು ತರಕಾರಿ ಮೇಲೆ ಇಟ್ಟಾಗ ತಾನೆ ಅದು ಕಟ್ ಆಗ್ತದೆ, ಅಲ್ಲಿ ಕರ್ಮ ಅಂತ ನಡೆಯುತ್ತೆ. ಅದು ಇನ್ನೊಂದರ ಮೇಲೆ ತನ್ನ ಕರ್ಮವನ್ನ ಮಾಡತ್ತೆ. ಸರಿ, ಸ್ಮೃತಿ ಅಂತಂದ್ರೆ ಏನು? ಸ್ಮೃತಿ ಅಂತಂದ್ರೆ ಹೆಚ್ಚಿನ ಪರಿಶ್ರಮ ಇಲ್ದೇನೆ ಸಹಜವಾಗಿ ಆತ್ಮದ ಶಕ್ತಿ ಇದೆಯಲ್ಲ, ಮನಬುದ್ಧಿ ಜೊತೆಗೆ ಅದ್ರ ಜೊತೆ ಕನೆಕ್ಟ್ ಆಗಿರ್ತದೆ ಸಹಜವಾಗಿ. ಫಸ್ಟ್ ನೆನ್ಪು ಮಾಡಬೇಕು, ಆಮೇಲೆ ಯೋಗ, ಆಮೇಲೆ ಸ್ಮೃತಿ. ಹೇಗೆ? ಇವಾಗ ನಾನು ಪುರುಷ, ಇವಾಗ ನೀವು ಪುರುಷ ಮತ್ತು ಸ್ತ್ರೀ, ಹೌದೋ ಅಲ್ವೋ? ನಿಮ್ಮ ಶರೀರ ಹೌದು. ನಿಮ್ಮ ಶರೀರ ಪುರುಷ ಅಥವಾ ಸ್ತ್ರೀ, ಹೌದೋ ಅಲ್ವೋ? ಹೌದು. ಸರಿ, ಹಾಗಿದ್ರೆ ಶರೀರವನ್ನು ನೆನ್ಪು ಮಾಡ್ತೀರಾ? ಇಲ್ಲ. ಶರೀರದ ಜೊತೆ ಯೋಗ ಇಟ್ಕೊಂಡಿದ್ದೀರಾ? ಇಲ್ಲ. ನನಗೆ ಗೊತ್ತು ಏನಂತ, ನನಗೆ ಅಂದ್ರೆ ಯಾರಿಗೆ? ಆತ್ಮ. ಆತ್ಮನಿಗೆ. ಏನು ಗೊತ್ತು? ನಾನು ಪುರುಷ, ನಾನು ಸ್ತ್ರೀ. ಗೊತ್ತಿರೋದ್ರಿಂದ ಏನಾಗ್ತದೆ? ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಪ್ರತಿ ಕರ್ಮ ಮಾಡಬೇಕಾದ್ರೆ ಅದು ಆ್ಯಡ್ ಆಗಿರ್ತದೆ. ನಾನು ಸ್ತ್ರೀ ಮತ್ತು ಪುರುಷ ಹೇಳುವಂಥದ್ದು ಆ್ಯಡ್ ಆಯ್ತು. ಯಾಕೆ ಆ್ಯಡ್ ಆಯ್ತು? ಯಾಕೆ ಆ್ಯಡ್ ಆಯ್ತು? ಏನೇ ಕರ್ಮ ಮಾಡ್ಬೇಕಾದ್ರೆ ನಾನು ಸ್ತ್ರೀ ಮತ್ತು ಪುರುಷ ಹೇಳುವಂತ ಸ್ಮೃತಿ ಇರ್ತದೋ ಇರಲ್ವೋ? ರಾಜಯೋಗ ಮಾಡ್ಬೇಕಾದ ಬಿಟ್ಟರೆ, ರಾಜಯೋಗ ಮಾಡ್ಬೇಕಾದ್ರೆ ನಾವು ಅದರಿಂದ ಡಿಟ್ಯಾಚ್ ಆಗಿಬಿಟ್ಟಿರ್ತೀವಿ ಅಲ್ವಾ, ಆತ್ಮ ಆಗಿರ್ತೀವಿ. ಉಳಿದಿರುವಂತ ಸಮಯದಲ್ಲಿ ನಾನು ಪುರುಷ ಅಥವಾ ಸ್ತ್ರೀ ಅಂತ ಸ್ಮೃತಿ ಇರ್ತದೋ ಇರಲ್ವೋ? ಇರುತ್ತೆ. ಇರುತ್ತೆ. ಹಂಗಂದ್ರೇನು? ಸ್ಮೃತಿ ಯಾರಿಗಿರ್ತದೆ? ಮಾನವಬುದ್ಧಿ. ಆತ್ಮನಿಗಿರ್ತದೆ. ಆತ್ಮನಿಗೆ. ಹೆಂಗೆ? ಅದಕ್ಕೇನು ಎಕ್ಸ್ಟ್ರಾ ನೀವು ಪುರುಷಾರ್ಥ ಮಾಡ್ತಿದ್ದೀರಾ? ಸಹಜವಾಗಿ ಇರುತ್ತೆ. ಹೆಂಗಿರ್ತದೆ ಅಂತ ನಾನು ಕೇಳ. ಸಹಜವಾಗಿರ್ತದೆ ಹೇಗೆ ಅಂತ? ನಿರಂತರ ಅದು ಅಭ್ಯಾಸ ನಿರಂತರ ಬೇರೆ, ಸಹಜ ಬೇರೆ. ಅದ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ನೋಡಿ, ಆತ್ಮನಿಗೆ ಏನಾದ್ರೂ ಒಂದು ಗೊತ್ತಾಗ್ಬೇಕು ಅಂತಂದ್ರೆ ಅದರ ಜೊತೆಗೆ ಅದು ಕರ್ಮೇಂದ್ರಿಯದ ಮೂಲಕ ಜೋಡಣೆ ಆಗ್ಲೇಬೇಕು, ಹೌದಾ? ಕರ್ಮೇಂದ್ರಿಯದ ಮೂಲಕ ಜೋಡಣೆ ಆದ್ರೆ ತಾನೇ ಅದಕ್ಕೆ ಅನುಭವ ಆಗ್ತದೆ. ಕರ್ಮೇಂದ್ರಿಯ ಮೂಲಕ ಜೋಡಣೆ ಆಗಿಲ್ಲ ಅಂದ್ರೆ ಆತ್ಮನಿಗೆ ಏನು ಅನುಭವ ಆಗೋದಿಲ್ಲ. ಓಕೆ, ನೀವು ಮನೇಲಿ ಇದ್ದೀರಿ, ಟಿವಿ ನೋಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, AC ಆನ್ ಮಾಡಿದಿರಿ, AC ಕಡೆ ಗಮನನೇ ಇಲ್ಲ, ಆವಾಗ AC ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. AC ಇದೆಯೋ ಇಲ್ವೋ ಅಲ್ಲಿ? ಇದೆ. ಆದ್ರೆ ನೀವು ಗಮನ ಕೊಟ್ರೆ ತಾನೇ ಅನುಭವ ಆಗ್ತದೆ. ಸೋಫಾ ಮೇಲೆ ಕುತ್ಕೊಂಡಿದ್ದೀರಿ, ಸೋಫಾ ಕಡೆ ಗಮನ ಕೊಟ್ರೆ ತಾನೇ ಸ್ಮೂತ್ನೆಸ್ಸಿನ ಅನುಭವ ಆಗ್ತದೆ. ಮುರ್ಲಿ ಕೇಳ್ತಾ ಇದ್ದೀರಿ, ಗಮನ ಮುರ್ಲಿ ಕಡೆಗೆ ಇದ್ರೆ ತಾನೇ ಜ್ಞಾನ ಅರ್ಥ ಆಗ್ತದೆ ಅಲ್ವಾ? ಅಂತಂದ್ರೆ ಏನು? ಸ್ಮೃತಿ ಅಂದ್ರೆ ಗಮನ ಅಂತ ಹೇಳ್ತಾರೆ. ಏನ್ ಹೇಳಿ? ಗಮನ ಅಂದ್ರೆ ಏನಾಗ್ಬೇಕು ಅಂದ್ರೆ ಬಾಬಾ ನೆನಪು ಮಾಡಿ 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 ಯೋಗದ ಅನುಭವ ಮಾಡ್ತಾ ಮಾಡ್ತಾ ನಮ್ಮ ಸ್ಥಿತಿ ಹೇಗಿರ್ಬೇಕು? ನಷ್ಟ ಮೋಹ ಸ್ಮೃತಿ ಸ್ವರೂಪ. ಅಂದ್ರೆ ಸಹಜವಾಗಿ ಯಾವಾಗ್ಲೂ ಕೂಡ ಬಾಬಾ ನನ್ನ ಜೊತೆಯಲ್ಲಿ ಇರುವಂತ ಅನುಭವ ನನಗೆ ಆಗಬೇಕು. ನಾನು ಅಮೃತ ವೇಳೆಗೆ ಯೋಗ ಮಾಡಿದೆ, ನುಮಾಶಾಮ್ ಮಾಡಿದೆ, ಟ್ರಾಫಿಕ್ ಕಂಟ್ರೋಲ್ ಮಾಡಿದೆ, ಗಂಟೆಲಿ 1 ಗಂಟೆ ಮಾಡಿದೆ, 5 ನಿಮಿಷ ಮಾಡಿದೆ, ಹಾಗಲ್ಲ. ನಿರಂತರವಾಗಿ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಇರ್ಬೋದು, ಅದೇನಾಗ್ಬೇಕು? ಬಾಬಾ ನನ್ನ ಜೊತೆಯಲ್ಲಿರುವಂತ ಅನುಭವ ನನಗೆ ಆಗ್ಬೇಕು ಅಂತಂದ್ರೆ ಸೂಕ್ಷ್ಮ ರೂಪದಲ್ಲಿ ಆತ್ಮನ ಶಕ್ತಿ ಮನಬುದ್ಧಿಯ ಮೂಲಕ ಯಾರ ಜೊತೆಗೆ ಜೋಡಣೆ ಆಗಿರಬೇಕು? ಯಾರ ಜೊತೆಗೆ? ಶಿವಬಾಬನ್ ಜೊತೆಗೆ ಅಲ್ವಾ? ಜೋಡಣೆ ಆಗಿರೋದರ ಅನುಭವ ಲೈಟ್ನೆಸ್, ಶಾಂತಿ, ಸಫಲತೆ, ಪ್ರಕಾಶ, ಹಗುರತೆ ನಿಮ್ಗೆ ಏನಾಗ್ಬೇಕು? ಅನುಭವ ಆಗ್ತಾ ಇರಬೇಕು. ಇದಕ್ಕೇನ್ ಹೇಳ್ತಾರೆ? ಸ್ಮೃತಿ. ಸ್ಮೃತಿ ಸ್ವರೂಪ. ಅರ್ಥ ಆಯ್ತು? ಅರ್ಥ ಆಗಿಲ್ವಾ? ನೆನಪು ಮಾಡಬೇಕು ಅಂದ್ರೆ ಮನಸ್ಸನ್ನ ಒಯ್ದು ಬಿಟ್ಟು ನೀವು ಎಕ್ಸ್ಟ್ರಾ ಅಲ್ಲಿ ಇಡುವಂತ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಹಾಗಾದ್ರೆ ಸ್ಮೃತಿ ಬರ್ಲಿಕ್ಕೆ ಮೊದಲ ಆಧಾರ ನೆನಪು. ಈಗ ನೋಡಿ, ಚಿಕ್ಕ ಮಕ್ಕಳಿಗೆ ಫಸ್ಟ್ ಏ ಏ ಏ ಅಂತ ಕಲ್ಸ್ಬೇಕಲ್ಲ, ಅವರಿಗೆ ಕೈಯಿಂದ ಬರ್ಸ್ಬೇಕಲ್ವಾ? ಆಮೇಲೆ ಏ ಅಂತ ತಕ್ಷಣ ಟಕ್ ಅಂತ ಏ ಜೊತೆಗೆ ಅವ್ರು ಕನೆಕ್ಟ್ ಆಗಿಬಿಡ್ತಾರೆ ಅಲ್ವಾ? ಯಾವ್ದೋ ಒಂದು ವ್ಯಕ್ತಿಗೆ ಹೆಸರನ್ನ ಇಟ್ಟಾಗ ಅವರಿಗೆ ಆಯಸ್ಸಿಂದ ಕರೆದು 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 ಅವಾಗ ಏನಾಗತ್ತೆ ಅಂತಂದ್ರೆ, ರಮೇಶ ಅಂತ ತಕ್ಷಣ ಬೇರೆನ್ ಕರೆದು ಕೂಡ ಅವ್ರು ಹಿಂತಿರುಗಿ ನೋಡ್ಬಿಡ್ತಾರೆ.
ಯಾಕೆ ಹೇಳಿ, ಅವ್ರಿಗೆ ಸ್ಮೃತಿ ಬಂದ್ಬಿಟ್ಟಿರ್ತದೆ, ನನ್ನ ಹೆಸರು ರಮೇಶ ಅಂತ ಅಲ್ವಾ. ವೈಟ್ ಡ್ರೆಸ್ ಹಾಕೊಂಡು ಏನೇ ಕೆಲಸ ಮಾಡಿದ್ರು ಕೂಡ ನಮ್ಗೆ ಏನು ಸ್ಮೃತಿ ಇರ್ತದೆ? ಬ್ರಹ್ಮಾಪುರಿ. ನಾನು ವೈಟ್ ಡ್ರೆಸ್ ಹಾಕೊಂಡಿದ್ದೀನಿ ಅಂತ ಇರ್ತಾನೆ, ಆ ವೈಟ್ ಡ್ರೆಸ್ ನೋಡ್ತಾ ಇರ್ಬೇಕಾ ನೀವು? ಇಲ್ಲ ಅಥವಾ ವೈಟ್ ಡ್ರೆಸ್ ಹಾಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾ? ಇಲ್ಲ ಇಲ್ಲ. ಎಲ್ಲಿವರೆಗೆ ಸ್ಮೃತಿ ಇರ್ತದೆ? ತೆಗೆಯವರೆಗೂ. ಅಂದ್ರೆ ಶರೀರದ ಮೇಲೆ ಆ ಬಟ್ಟೆ ಇರುವವರೆಗೂ ಸ್ಮೃತಿ, ರಾತ್ರಿ ಮಲ್ಕೊಳ್ಬೇಕಾದ್ರೂ ಆ ಸ್ಮೃತಿ ಇರ್ತದೆ ತಾನೆ. ಹಾಗೆ ಬಾಬನ್ ಜೊತೆಗೆ ಸ್ಮೃತಿ ಏನಾಗಿರ್ಬೇಕು? ಏನೇ ಕರ್ಮ ಮಾಡ್ತಾ ಇದ್ರೂನು ಕೂಡ ಆತ್ಮದ ಪರ್ಸೆಂಟೇಜ್, ಆ ಶಕ್ತಿ ಯಾರ ಜೊತೆಗೆ ಇರಬೇಕಾಗ್ತದೆ? ಶಿವಬಾಬಾ ಬಾಬನ್ ಜೊತೆಗೆ ನಿರಂತರವಾಗಿ ಇದ್ದು, ಶಿವಬಾಬನ ಜೊತೆಗೆ ಇದಾರೆ 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 ಅಂತ ಬಾಯಲ್ಲಿ ಹೇಳೋದಲ್ಲ, ಸ್ಟೀಕರ್ ಇಟ್ಬಿಟ್ಟು ನೋಡೋದಲ್ಲ, ಡೆಡ್ ಲೈಟ್ ಹಾಕೊಂಡ್ಬಿಟ್ಟು ನೋಡೋದಲ್ಲ, ಮನಸ್ಸಿನಲ್ಲಿ ಹೇಳೋದಲ್ಲ, ಪುಸ್ತಕದಲ್ಲಿ ಬರೆಯೋದಲ್ಲ. ಏನಾಗ್ಬೇಕು? ನಿಮ್ಗೆ ಇರುವಿಕೆಯ ಅನುಭವ ನಿಮ್ಗೆ ಆಗ್ತಾ ಇದ್ದರೆ ಸ್ಮೃತಿ ಸ್ವರೂಪ ಅಂದ್ರೇನರ್ಥ? ಯಾರ ಜೊತೆಗೆ ಸೂಕ್ಷ್ಮವಾಗಿ ಸಹಜವಾಗಿ ಸಾಧನೆ ಮಾಡಿ 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 ಅವರ ಜೊತೆಗೆ ನೀವು ಮನಬುದ್ಧಿನ ಇಟ್ಟಾಗ ಅವರ ಸ್ವರೂಪ, ಯಾರ ಸ್ವರೂಪ? ಶಿವಬಾಬಾ. ಯಾರ ಜೊತೆಗೆ ನೀವು ಜೋಡಣೆ ಆಗಿದ್ದೀರೋ ಅವರ ರೂಪ ನಿಮ್ಮ ಮೇಲೆ ಪ್ರಭಾವ ಬೀರಬೇಕು. ಇವತ್ತು ವಾಯುಮಂಡಲದ ಕಡೆ ನಾನು ಕರೆಕ್ಟ್ ಇಟ್ಟ ತಕ್ಷಣ ಏನಾಗ್ಬಿಡ್ತದೆ? ಇವತ್ತೇನು ಹೇಳಿ ನೋಡೋಣ. ಇವತ್ತು ನಿಮ್ಮ ಸುತ್ತಮುತ್ತಲಿರೋ ವಾಯುಮಂಡಲದ ಕಡೆ ನೀವು ಸ್ವಲ್ಪ ಅಟೆನ್ಷನ್ ಇಟ್ಟು ಏನಾಗ್ತದೆ? ಅದ್ರ ಪ್ರಭಾವ ನಮ್ಮ ಮೇಲೆ ಬರುತ್ತೆ. ಸೆಕೆ ಆಗ್ತಾ ಇರ್ತದೆ. ಆಗ್ತದ ಆಗಲ್ವೋ? ಆಗುತ್ತೆ. ಯಾಕಂದ್ರೆ ಅಲ್ಲಿ ಅದು ಇದೆಯಲ್ಲ, ಅದರ ಎಫೆಕ್ಟ್ ನನಗೆ ಆಗ್ತದಲ್ಲ. ಅಂದ್ರೆ ಆ ಸೆಕೆಯ ಗುಣ ಏನಿದೆ ಅದು ನನಗೆ ಗೊತ್ತಾಗತ್ತೆ ತಾನೆ. ಅದೇ AC ಆನ್ ಮಾಡಿದ್ರಿ, ಆವಾಗ ವಾಯುಮಂಡಲದ ಕಡೆ ಗಮನ ಕೊಟ್ರಿ, ಆವಾಗ ನಿಮ್ಗೆ ತಂಪಿನ ಅನುಭವ ಆಗ್ತದೆ. ಅದು ಯಾರ ರೂಪ? ಯೇಸು. AC ರೂಪ. ಅರ್ಥ ಆಯ್ತಾ ನಿಮ್ಗೆ? ಊಟ ಮಾಡ್ತಿದ್ದೀರಿ, ಬಾಯಲ್ಲಿ ಮಾವಿನ ಹಣ್ಣು ಇಟ್ಟಿದ್ದೀರಿ, ಅವಾಗ ಏನಾಗ್ತದೆ? ಅನುಭವ. ಸಿಹಿ ಹುಳಿ ಎರಡೂ ಬರ್ತದೆ, ಹೌದಾ? ಅದಲ್ಲೂ ಕೂಡ ಮಲ್ಲಿಕಾ ತಿಂದ ಬರೋ ರುಚಿ ಬೇರೆ, ಸಿಂಧೂರ ತಿಂದ್ರೆ ಅನುಭವ ಬೇರೆ, ತೋತಾಪುರಿ ತಿಂದ್ರೆ ಅನುಭವ ಬೇರೆ. ಅವಾಗ ನೀವು ಹೆಸರು ಕೊಡ್ತೀರೋ ಇಲ್ಲೋ, ಮಾವಿನ ಹಣ್ಣು ಹೌದು, ಆದ್ರೆ ಇದು ಸ್ವಲ್ಪ ಹುಳಿ ಇದೆ, ಈ ಸ್ವಲ್ಪ ಏನು ಸ್ವೀಟ್ ಇದೆ, ಇದು ಮೀಡಿಯಂ ಆಗಿದೆ, ಅದನ್ನ ಅನುಭವ ಮಾಡ್ತಿರ್ತಾನೆ. ಅದೇನು ಗುಲಾಬ್ ಜಾಮೂನ್ ಇಟ್ರೆ ಅದಕ್ಕೆ ನೀವು ಮಾವಿನ ಹಣ್ಣು ಅಂತ ಹೇಳೋದಿಲ್ವಲ್ಲ, ಅದಕ್ಕೆ ಏನ್ ಹೇಳ್ತೀರಿ? ಗುಲಾಬ್ ಜಾಮೂನ್ ಹೇಳ್ತಿರ್ತೀರ ಅಲ್ವಾ? ಗುಲಾಬ್ ಜಾಮೂನ್ ಎಷ್ಟು ಹುಳಿ ಇರ್ತದೆ? ಸ್ವೀಟ್ ಇರ್ತದೆ. ಹುಳಿ ಯಾವಾಗ ಆಗ್ತದೆ? ತುಂಬಾ ದಿನ ಇಟ್ಬಿಟ್ರೆ ಹುಳಿ ಆಗಿಬಿಡ್ತದೆ ಅಲ್ವಾ? ಅಂದ್ರೆ ಯಾವುದರ ಜೊತೆಗೆ ನೀವು ಜೋಡಣೆ ಆಗ್ತಿರೋ ಅದರ ರೂಪ ನಿಮ್ಮ ಮೇಲೆ ಬರ್ತದೆ. ನಿಮ್ಮ ಮೇಲೆ ಅಂದ್ರೆ ಯಾರ ಮೇಲೆ? ಆತ್ಮನ ಮೇಲೆ. ಆತ್ಮನ ಮೇಲೆ. ಹೇಗೆ? ಸಾಧನದ ಮೂಲಕ. ಡೈರೆಕ್ಟ್ ಆತ್ಮದ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ಆಗೋದಿಲ್ಲ. ಮಧ್ಯದಲ್ಲಿ ಏನ್ ಬೇಕು? ಸಾಧನ. ಕರ್ಮೇಂದ್ರಿಯ ಬೇಕು. ಅದು ಸೂಕ್ಷ್ಮ ಇರ್ಲಿ ಸ್ಥೂಲ ಇರ್ಲಿ, ಸೂಕ್ಷ್ಮ ಅಂತ ಬೇಕೇ ಬೇಕು. ಸೂಕ್ಷ್ಮ ಇಲ್ಲದೆ ಆಗೋದೇ ಇಲ್ಲ. ಅರ್ಥ ಆಗ್ತಿದ್ಯಾ? ಈ ಎಲ್ಲ ಜ್ಞಾನವನ್ನ ಬಾಬಾ ನಮ್ಗೆ ಏನ್ ಮಾಡ್ತಾರೆ? ಸ್ಪಷ್ಟವಾಗಿ ಕೊಡ್ತಾರೆ. ಸುಮ್ಮನೆ ಬಾಯಿಗೆ ಬಂದಾಗ ಏನೇನೋ ಹೇಳುವಂಗಿಲ್ಲ. ಏನಂತ? ಸ್ಮೃತಿನೂ ಒಂದೇ, ನೆನಪು ಒಂದೇ, ಯೋಗನೂ ಒಂದೇ. ಅದನ್ನ ನಾವು ಹಂಗೆ ಹೇಳ್ತಿದೀವಿ ಅಂತಂದ್ರೆ ಇನ್ನೂ ಜ್ಞಾನವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲ, ತಿಂದಿದ್ದೆಲ್ಲ ಸ್ವೀಟ್ ಇರಬಹುದು, ಆದ್ರೆ ಪ್ರತಿಯೊಂದಕ್ಕೆ ಒಂದೊಂದು ಹೆಸರು ಇರ್ತದಲ್ವಾ? ಅದ್ರ ವ್ಯತ್ಯಾಸ ಇರ್ತದಲ್ಲ. ನಾವು ಅನುಭವಿಗಳಾಗ್ತಾ ಹೋದಾಗ ಆ ವ್ಯತ್ಯಾಸ ಏನು ಅಂತ ನಮ್ಗೆ ಗೊತ್ತಾಗ್ಬೇಕು. ಬಾಬಾ ಏನ್ ಹೇಳ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬೇಕು. ಸುಮ್ಮನೆ ಬಾಯಲ್ಲಿ ಬಾಬಾ 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 ಅಂತ ಹೇಳಿದ್ರೆ ಅದರಲ್ಲಿ ಮಜಾ ಬರೋದಿಲ್ಲ ಅಲ್ವಾ? ಪ್ರತಿದಿನ ಅನ್ನ ಸಾಂಬಾರ್ ತಿಂತಾ ಇದ್ರೆ ಮಜಾ ಬರುತ್ತಾ? ಇಲ್ಲ. ಏನ್ ಮಾಡ್ಬೇಕು? ಚಿತ್ರಾನ್ನ ಮಾಡ್ಬೇಕು, ಪಲಾವ್ ಮಾಡ್ಬೇಕು, ಗೀ ರೈಸ್ ಮಾಡ್ಬೇಕು, ದೋಸೆ ಮಾಡ್ಬೇಕು, ಇಡ್ಲಿ ಮಾಡ್ಬೇಕು, ವೆರೈಟಿ ಮಾಡ್ಕೊಂಡು ತಿಂತಾ ಹೋದ್ರೆ ಏನಾಗ್ತದೆ? ಹೊಸ ಹೊಸ ರುಚಿ ಸಿಗ್ತದೆ. ಅವಾಗ ಇನ್ನೂ ಮಾಡ್ಬೇಕು ಅಂತ ಅನ್ಸತ್ತೆ ಅಲ್ವಾ? ಅದೆಲ್ಲವನ್ನ ಬಾಬಾ ಮುರ್ಲಿ ಹೇಳಿರ್ತಾರೆ ಆತ್ಮೀಯರೇ, ಆದ್ರೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಸ್ಮೃತಿ ಸ್ವರೂಪ ಅಂತಂದ್ರೆ ಫೈನಲ್ ನಿಮ್ಮ ಯೋಗದ ಸ್ಟೇಜ್ ಹೇಗಿರ್ಬೇಕು? ಫೈನಲ್ ನಷ್ಟ ಮೋಹ ಸ್ಮೃತಿ ಸ್ವರೂಪ. ಸ್ಮೃತಿ ಅಟೆನ್ಷನ್ ಟಕ್ ಆ ಕಡೆ ಗಮನ ಕೊಟ್ಟ ತಕ್ಷಣದಲ್ಲಿ ಏನಾಗ್ಬೇಕು? ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು. ನಿರಂತರವಾಗಿ ಆ ಗಮನ ಬಾಬನ್ ಜೊತೆಗೆ ಇರಬೇಕು. ಅದಕ್ಕೆ ಏನ್ ಹೇಳ್ತಾರೆ? ಸ್ಮೃತಿ ದಿವಸ್. ಹೀಗೆ ಬ್ರಹ್ಮ ಬಾಬಾ ಅಂತಿಮ ಸಮಯದಲ್ಲಿ ಸದಾ ಕಾಲ ಬಾಬನ್ ಜೊತೆಗೆ ಜೋಡಣೆ ಆಗಿರ್ತಾ ಇದ್ರು. ದಾದೇವ್ರು ತಮ್ಮ ಅನುಭವದಲ್ಲಿ ಹೇಳ್ತಾರೆ, ಆರಂಭದಲ್ಲಿ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಬಾಬಾ ಮುರಳಿ ಬರಿಬೇಕಾದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತಂತೆ. ಏನಂತ? ಅವರಲ್ಲಿ ಬ್ರಹ್ಮ ಬಾಬಾ ಶರೀರದಲ್ಲಿ ಶಿವ ಬಾಬಾ ಬಂದಿದ್ದಾರೆ ಅಂತ ಅಲ್ವಾ? ಅದಕ್ಕಾಗಿ ನೋಡಿ ಗುಲ್ಜಾರ್ ದಾದಿಯವರು ಮೇಲೆಗೆ ಸೂಕ್ಷ್ಮವತನಕ್ಕೆ ಹೋದಾಗ ಅಲ್ಲಿ ಸಂಪೂರ್ಣ ಬ್ರಹ್ಮಾರವರ ಸಾಕ್ಷಾತ್ಕಾರ ಆಯ್ತು.
ಯಾರಿಗೆ? ಗುಲ್ಜಾರ್ದಾದಿಯವರಿಗೆ. ಅವರು ಬಂದ್ಬಿಟ್ಟು ಹೇಳ್ತಾರೆ, ನಿಮ್ಮ ಹಾಗೆ ಮುಖ ಇದೆ, ಅದು ಅಲ್ಲಿ ಬ್ರಹ್ಮನಿಗೂ ಇಲ್ಲಿ ಬ್ರಹ್ಮನಿಗೂ ಮುಖದ ಚೆಹರೆಯಲ್ಲಿ ಏನಿದೆ ವ್ಯತ್ಯಾಸ ಇದೆ. ಅದಕ್ಕೆ ಬಾಬಾ ಮಧ್ಯೆ 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 ದಾದಿಯನ್ನು ಕಳಿಸ್ತಿದ್ರಂತೆ. ಅಲ್ಲಿದಕ್ಕೂ ಇದಕ್ಕೂ ಮ್ಯಾಚ್ ಆಗ್ತಾ ಇದೆ ನೋಡು, ಮ್ಯಾಚ್ ಆಗ್ತಾ ಇದೆ ನೋಡು, ಮ್ಯಾಚ್ ಆಗ್ತಾ ಇದೆ ನೋಡು. ಹಾಗೆ ನಮ್ದೊಂದು ಸಂಪೂರ್ಣ ರೂಪ ಆತ್ಮೀಯರೇ ಇಲ್ಲಿ ಸೂಕ್ಷ್ಮವತನಲ್ಲಿ ಇರ್ತದೆ ಅಲ್ವಾ? ಅದಕ್ಕೆ ನಾವೇನಾಗ್ಬೇಕು, ಕಂಪ್ಯಾರಿಸನ್ ಮಾಡ್ತಾ ಹೋದಾಗ ನಮ್ಮ ಸ್ಥಿತಿಯಲ್ಲಿ ಗೊತ್ತಾಗುತ್ತೆ. ನಿರಂತರವಾಗಿ ನಾವ್ ಯಾರ ಜೊತೆಗೆ ಇರ್ತೀವಿ? ಬಾಬನ್ ಜೊತೆಗೆ ಮಾತ್ರ ಸ್ಮೃತಿಯಲ್ಲಿ ಇರ್ತೀವಿ. ಬೇರೆಯವ್ರ ಜೊತೆಗೆ ಇರ್ತೀವಿ, ಆದ್ರೆ ಯಾರ ಜೊತೆಗೆ ಇರ್ತೀವಿ? ಹೆಚ್ಚಿಗೆ ಶಿವಬಾಬನ್ ಜೊತೆಗೆ. ಅದು ಸಪರೇಟ್ ಯೋಗ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅದಕ್ಕೆ ಕಾಮೆಂಟ್ ಹೇಳಬೇಕಾಗಿದ್ದಿಲ್ಲ. ಸಹಜವಾಗಿ ಏನಾಗಿರ್ತದೆ, ಯಾರ ಜೊತೆಗೆ ಜೋಡಣೆ ಆಗಿದಿರೋ ಅದರ ರೂಪದ ಎಫೆಕ್ಟ್ ಪ್ರತಿಯೊಂದು ಕರ್ಮದಲ್ಲೂ ಕರ್ಮದ ಫಲದಲ್ಲೂ ಏನಾಗ್ತಾ ಇರ್ತದೆ, ಬರ್ತಾ ಇರಬೇಕಾಗ್ತದೆ. ಅದಕ್ಕೆ ಏನ್ ಹೇಳ್ತಾರೆ? ಸ್ಮೃತಿ ಸ್ವರೂಪ. ಹೊಸದಾಗಿ ಡಾಕ್ಟರ್ ಆದವ್ರು ಡಾಕ್ಟರ್ ಅಂತ ಹೇಳ್ಕೊಳ್ಬೇಕಲ್ವಾ? 10 ವರ್ಷ ಡಾಕ್ಟರ್ ಆದ್ಮೇಲೆ ಅವ್ನು ಹೇಳ್ಕೊಳ್ಬೇಕಾ? ಇಲ್ಲ. ಇಲ್ಲ ತಾನೆ. ಆ ಡಾಕ್ಟರ್ ಹೇಳೋದು ಸ್ಮೃತಿ ಏನೇ ಕರ್ಮ ಮಾಡ್ತಾ ಇದ್ರು ಅವನಿಗೆ ಇರ್ತದೆ ತಾನೆ. ಹಾಗೆ ಈಶ್ವರ ಜೀವನ ನಮ್ದು ಹೇಗೆ ಕನ್ವರ್ಷನ್ ಆಗ್ಬೇಕು ಅಂದ್ರೆ ಸ್ಮೃತಿ. ಬಾಬನ್ ಜೊತೆಗೆ ಏನಾಗಿರ್ಬೇಕು? ಸದಾ ಕನೆಕ್ಷನ್ ಇದೆ ಅಂತ ಬಾಯಲ್ಲಿ ಹೇಳುವಂಗಿಲ್ಲ, ಅದರ ಅನುಭವನೂ ಕೂಡ ನಿಮ್ಗೆ ಆಗ್ತಾ ಇರಬೇಕು. ಇದು ನಮ್ಮ ಗುರಿ. ನಮ್ ಗುರಿ ಏನು? ಬಾಬಾ ಹೇಳ್ತಾರೆ 8 ಗಂಟೆ ನೆನಪು ಮಾಡೋದು ಗುರಿನೋ 12 ಗಂಟೆ ನೆನಪು ಮಾಡೋದು ಗುರಿನೋ? ನಮ್ ಗುರಿ ಏನು? ಸದಾ ಅವಾಗ ನೆನಪು ಮಾಡೋದು ಒಂದು ಕರ್ಮ ಅಂತ ನಿಮ್ಗೆ ಅನ್ಸಬಾರದು. ಹೆಂಗಿರ್ಬೇಕದು? ಸಹಜವಾಗಿರ್ಬೇಕು. ಅದಕ್ಕೆ ಏನ್ ಹೇಳ್ತಾರೆ? ಸ್ಮೃತಿ ಸ್ವರೂಪ. ಅಂದ್ರೆ ಯಾರ ಜೊತೆ ನೀವು ಸ್ಮೃತಿಯಲ್ಲಿ ಇದ್ದೀರೋ ಅದು ಇದ್ದೀವಿ ಅಂತ ಹೇಳುವಂಗಿಲ್ಲ, ಅದರ ರೂಪದ ಅನುಭವ ನಿಮಗೆ ಆಗ್ತದೆ. ಈಗ ಸ್ಮೃತಿ ಸ್ವರೂಪ ಅಂದ್ರೆ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ಅಂದ್ರೆ ಇವತ್ತಿನ ದಿನ ಸ್ಮೃತಿ ದಿವಸ. ಹೇಗೆ ಬ್ರಹ್ಮ ಬಾಬಾ ನಿರಂತರವಾಗಿ ಬಾಬಾ ನೆನ್ಪು ಮಾಡ್ತಿದ್ರು, ಅಂತಿಮದಲ್ಲಿ ದಾದಿಯವರು ಹೇಳ್ತಿದ್ರು, ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ಬ್ರಹ್ಮ ಬಾಬಾ ಅವ್ರನ್ನ ನೋಡಿದಾಗ, ಆರಂಭದಲ್ಲಿ ನಾವು ನೋಡ್ತಿದ್ವಲ್ಲ ಶಿವಬಾಬಾ ಅವ್ರ ಶರೀರದಲ್ಲಿ ಎಂಟ್ರಿ ಆಗ್ತಿದ್ದಲ್ಲ, ಅದೇ ಸ್ಟೇಜು, ಅದೇ ವೈಬ್ರೇಷನ್ಸ್, ಅದೇ ಫೀಲಿಂಗ್ ಅನ್ನ ನಾವು ನೋಡ್ತಾ ಇದ್ವಿ. ಅಂದೇನರ್ಥ? ಆರಂಭದಲ್ಲಿ ಶಿವಬಾಬಾ ಬ್ರಹ್ಮ ಬಾಬಾ ಅವ್ರ ಶರೀರದಲ್ಲಿ ಪ್ರವೇಶ ಮಾಡ್ತಿದ್ರು, ಹೌದಾ? ಅವಾಗ ಆ ಡಿಫ್ರೆನ್ಸ್ ಗೊತ್ತಾಗ್ತಿತ್ತು. ಆಮೇಲೆ ಬ್ರಹ್ಮ ಬಾಬಾ ತಮ್ಮ ಮನಸ್ಸು ಬುದ್ಧಿನ ಹೇಗೆ ಶಿವಬಾಬನ್ ಜೊತೆಗೆ ಜೋಡಿಸ್ತಾ ಇದ್ರು ಅಂತಂದ್ರೆ ಏನಾಗ್ತಿತ್ತು? ಶಿವಬಾಬನ್ ಜೊತೆಗೆ ಇವ್ರದ್ದು ಕನೆಕ್ಷನ್ ಯಾವಾಗಲೂ ಕಟ್ ಆಗ್ತಾ ಇರ್ಲಿಲ್ಲ. ಈಗ ತುಂಬಾ ಜನ ಹೇಳ್ತಾರೆ, ಯೋಗೇಶನ ಕ್ಲಾಸ್ ಮಾಡ್ಬೇಕಾದ ಸ್ಟೇಜ್ ಅಲ್ಲಿ ಇರ್ಬೇಕಾದ ಒಂದು ಲೆವೆಲ್ ಅಲ್ಲಿ ಇರ್ತಾರೆ, ಅಲ್ಲಿಂದ ಕೆಳಗಡೆ ಇಳಿದ ತಕ್ಷಣದಲ್ಲಿ ಏನಾಗ್ತದೆ? ಲೆವೆಲ್ ಚೇಂಜ್ ಆಗತ್ತೆ. ಕಾರಣ ಆ ಸಮಯದಲ್ಲಿ ನಾವು ಎಷ್ಟು ಬಾಬ್ದಾರ್ ಜೊತೆ ಕನೆಕ್ಟ್ ಇರ್ತೀವೋ ಅಲ್ಲಿಂದ ಇಳಿದ ತಕ್ಷಣದಲ್ಲಿ ಮನಸ್ಸನ್ನು ಕೂಡ ಆ ಸ್ಟೇಜ್ ಇಂದ ಏನ್ ಮಾಡ್ಬಿಡ್ತೀವಿ? ಇಳಿಸಿಬಿಡ್ತೀವಿ. ಅದನ್ನು ಇಳಿಸಬಾರ್ದು. ಕರ್ಮ ಮಾಡ್ತಾ ಇದ್ರೂ ಕೂಡ ಮಾನಸಿಕ ಸ್ಟೇಜ್ ಹೇಗೆ ಇರಬೇಕು? ಬಾಬ್ದಾದರ ಜೊತೆಯಲ್ಲಿ ಇರಬೇಕು. ಅವಾಗ ಸ್ಮೃತಿ ಇರಬೇಕು. ಸದಾ ಕಾಲ ನನ್ನ ಬ್ರಹ್ಮಕುಮಾರ ಕುಮಾರಿ ಸ್ಟೇಜಲ್ಲಿ ಇದ್ದಾಗ ನಮ್ಗೆ ಜನ ನೋಡ್ತಾ ಇದ್ದಾರೆ ಅಂತ ಬಿಟ್ಟು ನಾವೇನ್ ಮಾಡ್ತೀವಿ? ಬಾಬನ್ ಜೊತೆ ಕನೆಕ್ಟ್ ಆಗಿರ್ತೀವಿ. ಈಶ್ವರ ಜ್ಞಾನ ಹೇಳಬೇಕಾದ್ರು ಮತ್ತು ಯೋಗ ಮಾಡಬೇಕಾದ್ರು ಕೆಳಗಡೆ ಇಳಿದ ತಕ್ಷಣ ಏನಾಗ್ಬಿಡ್ತದೆ? ಮೊದಲಿನ ದೇಹ ಭಾನ ಬಂದ್ಬಿಡ್ತದೆ. ಅದು ಬರಕೂಡದು. ಮನಸ್ಸು ದೇಹದ ಕಡೆಗೆ ಹೋಗ್ಬಾರ್ದು. ಎಲ್ಲಿ ಹೋಗ್ಬೇಕು? ಆತ್ಮ ಮತ್ತು ಪರಮಾತ್ಮನ ಸ್ಮೃತಿಯಲ್ಲಿ ಇರಬೇಕು. ಅರ್ಥ ಆಯ್ತಾ? ಇದನ್ನ ಸ್ಲೋಲಿ ನಾವೇನ್ ಮಾಡ್ತಾ ಇರಬೇಕಾಗ್ತದೆ? ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹಾಗೆ ರಾಜಯೋಗದಲ್ಲಿ ಅಂತಿಮ ಹಂತ ಯಾವುದು? ಸ್ಮೃತಿ ಸ್ವರೂಪ. ಓಕೆ, ಒಂದು ಮನೆ ಕಟ್ಟಿದ್ರಿ, ಫೈನಲ್ ಏನು? ಮನೆ ಕಟ್ಟಿದ್ಮೇಲೆ ಮುಂದೇನು? ಸ್ವಂತ ಮನೆ ಕಟ್ಟಿದ್ದೀರ, ಮುಂದೇನು? ಮನೆಗ್ ಬರೋದು. ಮನೆಗೆ ಬಂದ್ಮೇಲೆ ಮನೆಯಲ್ಲಿರೋದು. ಮನೆಯಲ್ಲಿ ಇರುವಂತ ವ್ಯಕ್ತಿ ವಸ್ತುಗಳ ಜೊತೆಯ ಸುಖವನ್ನ ಅನುಭವ ಮಾಡೋದು. ಮಂಚದ ಮೇಲೆ ಮಲ್ಕೊಂಡಿದ್ದೀರಾ, ಅದರ ಸುಖ. ಫ್ಯಾನ್ ಆನ್ ಮಾಡ್ಕೊಂಡಿದ್ದೀರಾ, ಅದರ ಸುಖ. ಟೈಲ್ಸ್ ಮೇಲೆ ನಡೀತಿದ್ದೀರಾ, ಅದರ ಸುಖ. ಗಾರ್ಡನ್ ಅಲ್ಲಿ ಇದ್ದೀರಾ, ಅದರ ಸುಖ. ಏನು ಸಾಧನ ನೀವು ಮಾಡ್ಕೊಂಡಿದ್ದೀರಿ ಸುಖಕ್ಕೋಸ್ಕರ, ಅದ್ರ ಜೊತೆ ಕನೆಕ್ಟ್ ಆಗ್ಬಿಟ್ಟು ಸುಖದ ಅನುಭವ ಮಾಡಬೇಕೇ ಹೊರತು ಎಲ್ಲಾ ಸಾಧನಗಳಿದ್ರು ಅಯ್ಯೋ ಇಲ್ಲೊಂದು ಸ್ಕ್ರೀನ್ ಹಾಕ್ಲೇ ಇಲ್ವಲ್ಲ, ಇಲ್ಲೊಂದು ಹ್ಯಾಂಗರ್ ಹಾಕ್ಲೇ ಇಲ್ವಲ್ಲ, ಇದಕ್ಕೆ ಸ್ಕ್ರೂ ಹಾಕ್ಲೇ ಇಲ್ವಲ್ಲ ಅಂತ ನೀವು ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಉಳಿದಿರುವಂತ ಸುಖದ ಸಾಧನದಿಂದ ಏನು ಸುಖ ಅನುಭವ ಮಾಡ್ಬೇಕು ಅದನ್ನು ನೀವು ಮಾಡ್ಲಿಕ್ಕೆ ಆಗುತ್ತಿಲ್ಲ. ಸಂಪಾದನೆ ಮಾಡಿದಿರಿ, ಆ ಹಣವನ್ನು ಉಪಯೋಗನೇ ಮಾಡಿಲ್ಲ, ಹಾಗೆ ಇಟ್ಬಿಟ್ಟು ಏನು ಪ್ರಯೋಜನ?
ಅಲ್ವಾ? ಅದ್ರ ಸುಖವನ್ನು ಕೂಡ ನಾವು ಅನುಭವಿಸ್ಬೇಕಲ್ವಾ? ಹಾಗೆ ಇಲ್ಲಿ ಬೆಳೆದ ಸ್ಮೃತಿ ಸ್ವರೂಪ ಅಂತಂದ್ರೆ ಯಾರ ಜೊತೆಗೆ ನಿಮ್ಮ ಮನಬುದ್ಧಿಯನ್ನು ನೆನಪು ಮತ್ತು ಯೋಗದಲ್ಲಿ ಇಟ್ಟಿದಿರೋ ಅವರಲ್ಲಿರುವಂತ ಗುಣಲಕ್ಷಣಗಳ ಅನುಭವ ಮಾಡುವಂತ ಒಂದು ಸ್ಟೇಜ್. ಅಂದ್ರೆ ಅವನ ರೂಪ ಯಾರಲ್ಲಿ ಬರ್ಬೇಕು? ಯಾರಲ್ಲಿ ಬರ್ಬೇಕು? ನಿಮ್ಮಲ್ಲಿ ಬರಬೇಕು ಅಲ್ವಾ? ಮಾವಿನಣ್ಣಿನ ನಿರಾಕಾರ ರೂಪ ಯಾರಲ್ಲಿ ಬರಬೇಕು? ಆತ್ಮನಲ್ಲಿ ಬರಬೇಕು. ಅಂದ್ರೆ ಪದೇ ಪದೇ ಮಾವಿನ ಎಲ್ಲಿ ಇಡಬೇಕು? ನಾಲ್ಗೆ ಮೇಲೆ ಜೊತೆಗೆ ನಾಲ್ಗೆ ಮೇಲೆ ಇಟ್ಟಾಗ ತುಂಬಾ ಗಮನ ಕೊಟ್ಟಾಗ ಅದರ ರುಚಿ ನಿಮ್ಮ ಸಂಸ್ಕಾರದಲ್ಲಿ ರೆಕಾರ್ಡ್ ಆಗುತ್ತೆ. ಆಗಿರ್ತದೆ. ಆ ರೆಕಾರ್ಡ್ ಇದ್ದಾಗ ಹೆಂಗಿರ್ತದೆ ಅಂತಂದ್ರೆ, ಅಯ್ಯೋ ನಾನು ಇಂಥ ಸೆಂಟರಿಗೆ ಹೋದಾಗಿದೆಯಲ್ಲ, ಇಂಥ ಒಂದು ನಮ್ಗೆ ರಸಂ ಕೊಟ್ಟಿದ್ರು, ನಾಲ್ಗೆ ಮೇಲೆ ಇಟ್ಟಿತ್ತು, ಶರೀರದಲ್ಲಿ ಎಷ್ಟು ರಂಧ್ರಗಳಿದೆ ಅಂತ ಗೊತ್ತಾಯ್ತು, ಅಷ್ಟು ಖಾರ ಮಾಡಿದ್ರು. ಆ ಅನುಭವ ಇರೋದು ಪಕ್ಕ ಫಿಕ್ಸ್ ಆಗಿರ್ತದೆ ಯೋಗೇಶ್ವರನ ಮನಸ್ಸಿನಲ್ಲಿ. ಯಾವಾಗ ಆ ಹೆಸರು ಸೆಂಟರ್ ಹೆಸರು ಕೇಳಿದ ತಕ್ಷಣದಲ್ಲಿ ಏನಾಗ್ಬಿಡ್ತದೆ? ಅದ್ ನೆನಪು ಬರ್ತದೆ. ಯಾವುದು? ರಸಂ. ಖಾರ ಆಗಿರೋ ರಸಂ. ಯಾಕಂದ್ರೆ ಆ ಕರ್ಮದ ಫಲದಲ್ಲಿ ಅಷ್ಟು ನಾನು ಅಟೆನ್ಷನ್ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬಿಡ್ತೇನೆ, ಪ್ರಿಂಟ್ ಮಾಡ್ಕೊಂಡು. 3 ವರ್ಷದ ಹಿಂದೆ ನೀವು ನನಗೆ ಬೈದಿದ್ರಲ್ಲ, ಈಗಲೂ ನೆನಪಿದೆ. 3 ವರ್ಷದ ಎಷ್ಟೋ ಜೊತೆ ಅವ್ರ ಕರ್ಮವನ್ನ ಮಾಡಿರ್ತೀವಿ. ಅದೇ ಯಾವುದೋ ಕರ್ಮವನ್ನ ತುಂಬಾ ಸ್ಟ್ರಾಂಗ್ ಆಗಿ ಮನಬುದ್ಧಿಯನ್ನು ಇಟ್ಬಿಟ್ಟು ನಾವೇನ್ ಮಾಡಿರ್ತೀವಿ, ಅದನ್ನ ಸಂಸ್ಕಾರವನ್ನ ಸ್ಟ್ರಾಂಗ್ ಮಾಡ್ಕೊಂಡಿರ್ತೀವಿ. ಅರ್ಥ ಆಯ್ತಾ? ಇದಕ್ಕೇನ್ ಹೇಳ್ತಾರ? ಸ್ಮೃತಿ ಸ್ವರೂಪ. ಅಂದ್ರೆ ನಮ್ಮ ಮನಬುದ್ಧಿ ಯಾರ ಜೊತೆಗಿರ್ಬೇಕು? ಯಾರ ಜೊತೆಗಿರ್ಬೇಕು? ಜೊತೆಗೆ ಸಹಜವಾಗಿ, ಸರಳವಾಗಿ. ಅದಕ್ಕೆ ಯಾವುದೇ ಸಾಧನ ಅವಶ್ಯಕತೆ ಇರಬಾರ್ದು. ಜೊತೆಗೆ ಅವನು ನಮ್ಮ ಜೊತೆಲಿರುವಂತ ರೂಪದ ಅನುಭವ ನಮಗೆ ಆಗ್ತಾರೆ. ನೆಕ್ಸ್ಟ್ ಹೇಳಿ, ಸಮರ್ಥಿ ಸ್ವರೂಪ ಅಂತಂದ್ರೆ ಸ್ಮೃತಿ ಸ್ವರೂಪ. ಓಕೆ, ನಾನು ಏನಾಗಿರ್ಬೇಕು? ಯಾರ ಜೊತೆಗೆ? ಇದೇ ತಾನೇ ಉದ್ದೇಶ ನಮ್ದು, ಬಾಬನ ಜೊತೆಗೆ ಇರಬೇಕು. ಅದನ್ನೇ ತಾನೇ ಉದ್ದೇಶ. ಅದೇ ಬಾಬಾ ನಮ್ಗೆ ರಾಜಯೋಗವನ್ನು ಕಲ್ಸ್ಕೊಡ್ತಾರೆ. ಸಮರ್ಥ ಸ್ವರೂಪ ಅಂತಂದ್ರೆ ಯಥಾರ್ಥ ಅಲ್ಲ, ಸಮ ಅರ್ಥ. ಹೇಳಿ, ಸಮರ್ಥ ಸ್ವರೂಪ ಅಂದ್ರೆ ಸಮರ್ಥ ಸ್ವರೂಪ ಅಂದ್ರೆ ತಂದೆ ಸಮಾನ ಆಗೋದು. ಸರಿ, ಆಮೇಲೆ ಶಕ್ತಿಶಾಲಿ ಆಗೋದು. ಶಕ್ತಿಶಾಲಿ ಆಗೋದು. ಆಮೇಲೆ ಓಕೆ, ನಿಮ್ಮನ್ನ ಬಾಬಾ ಯಾಕೆ ಸೆಲೆಕ್ಷನ್ ಮಾಡಿದ್ದಾರೆ? 850 ಕೋಟಿ ಮನುಷ್ಯ ಆತ್ಮಲ್ಲಿ ನಿಮ್ಮನ್ನು ಯಾಕೆ ಬಾಬಾ ಸೆಲೆಕ್ಷನ್ ಮಾಡಿದ್ದಾರೆ? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ, ಹೌದಾ? ಅಥವಾ ನಿಮ್ಮ ಸ್ವ ಕಲ್ಯಾಣ ಮಾಡ್ಲಿಕ್ಕೂ, ಸೆಂಟ್ರಲ್ ಕಲ್ಯಾಣ ಮಾಡ್ಲಿಕ್ಕೂ, ಝೋನ್ ಕಲ್ಯಾಣ ಮಾಡ್ಲಿಕ್ಕೂ, ದೇಶ ಕಲ್ಯಾಣ ಮಾಡ್ಲಿಕ್ಕೂ? ವಿಶ್ವ ಕಲ್ಯಾಣ. ಇಲ್ಲಿ ನಿಮ್ ಕೆಲಸ ಏನು, ನಿಮ್ಮಪ್ಪನ ಕೆಲಸ ಏನು? ಎರಡು ಒಂದೇ. ನಿಮ್ಮಪ್ಪ ನಿಮ್ಮ ಸಾಧನದ ಮೂಲಕ ಶಕ್ತಿನ ವಿಶ್ವ ಕಳಿಸ್ತಾರೆ. ಆವಾಗ ನಿಮ್ಮ ಮನಬುದ್ಧಿನ ಬೇರೆ ಎಲ್ಲೂ ಇಡುವಂಗಿಲ್ಲ. ನಿಮ್ಮ ಮನಬುದ್ಧಿನ ಎಲ್ಲ ಕಡೆಯಿಂದ ತೆಗೆದು ಯಾರ ಕೈಲಿ ಕೊಡ್ಬೇಕು? ಪರಮಾತ್ಮನ ಕೈಯಲ್ಲಿ. ಆವಾಗ ಪರಮಾತ್ಮ ಏನ್ ಮಾಡ್ತಾರೆ? ನಿಮ್ಮ ಮೂಲಕ ಆ ಶಕ್ತಿಯನ್ನು ಯಾರಿಗೆ ಕೊಡ್ತಾರೆ? ವಿಶ್ವಕ್ಕೆ ಕೊಡ್ತಾರೆ. ಓಕೆ, ಈಗ ಮನಸ್ಸನ್ನು ಎಲ್ಲ ಕಡೆಯಿಂದ ತೆಗೆದಿದ್ದೀರಿ, ಕೇವಲ ಬಾಬನಲ್ಲಿ ಇಟ್ಟಿದ್ದೀರಿ. ಆ ಮನಸ್ಸನ್ನು ಬಾಬಾ ಉಪಯೋಗ ಮಾಡ್ಬಿಟ್ಟು ಆ ಶಕ್ತಿಯನ್ನ ಏನ್ ಮಾಡ್ತೀರಿ? ವಿಶ್ವಕ್ಕೆ ಕೊಡ್ತಾ ಇದ್ದಾರೆ. ಬುದ್ಧಿಯಿಂದ ಅದರ ಅನುಭವನ ನೀವು ಮಾಡ್ತಾರೆ. ಇದಕ್ಕೇನ್ ಹೇಳ್ತಾರೆ? ಸಮರ್ಥ ಸ್ವರೂಪ. ಅದರ ಬದಲು ನೀವು ಬಾಬಾ ಬಿಲ್ಡಿಂಗ್ ಕೊಡು, ಹಣ ಕೊಡು, ಬಂಗಾರ ಕೊಡು, ಹೆಸರು ಕೀರ್ತಿ ಕೊಡು ಅಂತ ಬೇಡಿದ್ರೆ ಇದು ಸಮರ್ಥ ಸ್ವರೂಪ ಹೌದೋ ಅಲ್ವೋ? ಅಲ್ಲ. ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ನನ್ನ ವಿಕರ್ಮ ವಿನಾಶ ಮಾಡು, ಇದು ಸಮರ್ಥ ಸ್ವರೂಪ ಹೌದೋ ಅಲ್ವೋ? ಇಲ್ಲ. ಅರ್ಥ ಆಗ್ತಿದೆ ನಿಮ್ಗೆ? ನಿಮ್ಮನ್ನ ಬಾಬಾ ಆಯ್ಕೆ ಮಾಡಿರೋದು ಯಾವ್ದಕ್ಕೆ? ವಿಶ್ವ ಕಲ್ಯಾಣಕ್ಕೆ. ಆ ಕರ್ಮ ಆಗ್ತಾ ಇದೆ, ಅದು ಆಗ್ತಾ ಇರುವಂತ ಅನುಭವ ನಿಮ್ಗೆ ಆಗ್ತಾ ಇದೆ ಅಂತಂದ್ರೆ ಯಾವ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ನಾನು ರೆಡಿ ಮಾಡಿದೆನೋ ಅದಕ್ಕೆ ನೀವು ಯೋಗ್ಯ ಆಗಿದ್ದೀರಿ ಅಂತ ಲೆಕ್ಕ. ಒಬ್ಬ ಡಾಕ್ಟರ್ ಆದ್ರು, ಹಾಸ್ಪಿಟಲ್ ಇದ್ದಾರೆ, ಪೇಷಂಟ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ, ಆಪರೇಷನ್ ಮಾಡಿದ್ದಾರೆ, ಅವ್ರ ಕಾಯಿಲೆ ಗುಣ ಆಗಿದೆ. ಅವಾಗ ಏನರ್ಥ? ಇವ್ರಿಗೆ ಆಪರೇಷನ್ ಮಾಡ್ಲಿಕ್ಕೆ ಬರ್ತದೆ, ಇವರು ಪಕ್ಕ ಡಾಕ್ಟರ್ ಅಂತ ಲೆಕ್ಕ, ಹೌದಾ? ಡಾಕ್ಟರ್ ಆಪರೇಷನ್ ಮಾಡಿದ್ದಾರೆ,
ಆಪರೇಷನ್ ಸಕ್ಸಸ್ ಅಂತ ಹೇಳ್ತಿದ್ದಾರೆ, ಆದರೆ ಪೇಷಂಟ್ ಡೆಡ್. ಆಪರೇಷನ್ ಸಕ್ಸಸ್ ಬಟ್ ಪೇಷಂಟ್ ಡೆಡ್. ಅವಾಗ ಸಮರ್ಥ ಸ್ವರೂಪ ಅಂತ ಹೇಳ್ತಾರ? ಇಲ್ಲ. ಇಲ್ಲ. ಇಲ್ಲ ಅಲ್ವಾ? ಆಪರೇಷನ್ ಮಾಡಿದ್ಯಾಕೆ? ಅವ್ನು ಜೀವಂತವಾಗಿರ್ಬೇಕು, ಅವ್ನ ಕಾಯಿಲೆ ಗುಣ ಆಗ್ಬೇಕು ಅಂತ. ಅವ್ನ ಹೆಸರು ಹೋಗ್ಬಿಟ್ರೆ ಅವಾಗ ಸಕ್ಸಸ್ ಅಂತ ಹೆಂಗ್ ಆಗ್ಬಿಡ್ತು? ನಮ್ಗೆ ರಾಜಯೋಗನೇ ಒಂದು ಬಂಧನ ಅಂತ ಅನ್ಸ್ಬಾರ್ದು. ಅಯ್ಯೋ ಅಮೃತೊಳಗೆ ಎದ್ದು ಕೂತ್ಕೊಳ್ಬೇಕ್ರಿ, ಕಷ್ಟ ಆಗ್ತದೆ ಅಂತ ಬಿಟ್ಟು ಕೂತ್ಕೊಂಡಿದ್ರೆ ಅದಕ್ಕೆ ಸಮರ್ಥ ಸ್ವರೂಪ ಅಂತ ಹೆಂಗ್ ಹೇಳ್ತಾರೆ? ಅರ್ಥ ಆಯ್ತಾ ನಿಮಗೆ? ಹಾಗಿದ್ರೆ ಈ ಸ್ಮೃತಿ ದಿನ ಸಮರ್ಥ ಸ್ವರೂಪ ದಿನ ಹೇಗೆ? 18 ಜನವರಿ ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಹೇಗೆ? ಹೇಗೆ? ಓಕೆ, ಸಮರ್ಥ ಸ್ವರೂಪ ಯಾವುದು? ಸದಾ ನನ್ನ ಮನಸ್ಸನ್ನ ಭಗವಂತನ ಕೈಯಲ್ಲಿ ಭಗವಂತನ ಉಪಯೋಗಕ್ಕೋಸ್ಕರ ನಾನು ಕೊಡುವಂಥದ್ದು. ಅಲ್ಲಿ ನಾನು ಮಧ್ಯದಲ್ಲಿ ಬರಬಾರ್ದು. ಹೆಂಗ ಬೇಕಾದ್ರೂ ಬಾಬಾ ಏನ್ ಮಾಡ್ಬೋದು? ಅದು ಉಪಯೋಗ ಮಾಡ್ಕೋಬಹುದು. ಆ ಸಮಯದಲ್ಲಿ ಆ ಮನಬುದ್ಧಿಯ ಸಂಪೂರ್ಣ ಮಾಲೀಕ ಯಾರು? ಶಿವ. ಬಾಬಾ. ಬಾಬಾ ಏನು ಉಪಯೋಗ ಮಾಡ್ಕೊಳ್ತಿದ್ದಾರೋ ಅದನ್ನ ಬುದ್ಧಿಯಿಂದ ಅನುಭವ ಮಾಡೋದು ಮಾತ್ರ ನನ್ನ ಕೆಲಸನೇ ಹೊರತು ಅಲ್ಲಿ ಕರ್ಮ, ಪುರುಷಾರ್ಥ, ಸಾಧನೆ, ತಪಸ್ಸು, ಸೇವೆ ಅದು ನನ್ನ ಕೆಲಸ ಅಲ್ಲ. ಅಮ್ಮನ ಮಡಿಲಲ್ಲಿ ಕುತ್ಕೊಂಡಿದ್ದೇನೆ, ಅಮ್ಮ ಏನೋ ತಿಂಡಿ ತಂದಿದ್ದಾರೆ, ಬಾಯಿ ಓಪನ್ ಮಾಡೋದು, ನಾಲ್ಗೆ ಮೇಲೆ ಏನ್ ಇಟ್ಟಿದಾರೋ ಅದರ ರುಚಿಯನ್ನ ನೋಡೋದು. ಅದಕ್ಕೆ ಏನ್ ಹೆಸರು ಹೇಳ್ತಾರೆ, ಅದ್ರಲ್ಲಿ ಏನಿದೆ ಅದು ನಮ್ಗೆ ಬೇಕಾಗಿಲ್ಲ. ನಾನು ರುಚಿಯನ್ನು ಚೆನ್ನಾಗಿ ಏನ್ ಮಾಡೋದು? ಸವಿಯೋದು, ಅನುಭವಿಸೋದು, ಅಷ್ಟು ಮಾತ್ರ ನಮ್ಮ ಕೆಲಸ ಅಲ್ವಾ? ಅದಕ್ಕೆ ಏನ್ ಹೇಳ್ತಾರೆ? ಸಮರ್ಥ ಸ್ವರೂಪ. ಓಕೆ, ಆ ದಿನಕ್ಕೇನೆ ಯಾಕೆ ಬಾಬಾ ಸಮರ್ಥ ಸ್ವರೂಪ ಅಂತ ಹೇಳ್ತಿದ್ದಾರೆ? ಆ ದಿನವಿಡೀ ನಾವು ಕನೆಕ್ಟ್ ಅಲ್ಲಿ ಇರ್ತೀವಲ್ಲ ಅಂತ. ಬೆಳಿಗ್ಗೆ ಅಮೃತ ವೇಳೆಯಿಂದ ರಾತ್ರಿವರೆಗೂ ಅಂತ. ಆ ದಿನ 18 ಜನವರಿ 1969ರಲ್ಲಿ ತಮ್ಮ ಎಲ್ಲ ಅನುಭವವನ್ನ ತನ್ನ ಮಕ್ಕಳಿಗೆ ಬ್ರಹ್ಮಬಾಬಾ ಧಾರೆ ಎರೆದು ಮಕ್ಕಳನ್ನ ವಿಶ್ವ ಕಲ್ಯಾಣಕ್ಕೆ ಅಂತ ನಿಮಿತ್ತ ಮಾಡಿರುವಂತ ದಿನ. ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟವನ್ನ ಕೇವಲ ಪ್ರಕಾಶಮಣಿ ದಾದಿಯವರಿಗಲ್ಲ, ಎಲ್ಲ ಬ್ರಹ್ಮವತ್ಸರಿಗೂ ಕೂಡ ಏನ್ ಮಾಡಿರುವಂಥದ್ದು? ಇಟ್ಟಿರುವಂತ ದಿನ. ವಿಶ್ವ ಕಲ್ಯಾಣದ ಜವಾಬ್ದಾರಿ ಆ ಸಿಂಹಾಸನದ ಮೇಲೆ, ಆ ಪೋಸ್ಟ್ ಮೇಲೆ ಕುಳಿಸ್ತಾರಲ್ಲ, ಅಷ್ಟು ನೀವು ಯೋಗ್ಯರಾಗಿರುವಂತ ದಿನ. ಅಂದ್ರೆ ನೀವು ಯಾವಾಗಲೂ ಯೋಗ ಮಾಡಿದ್ರು ಕೂಡ ಸ್ಮೃತಿ ಏನಿರಬೇಕು? ವಿಶ್ವ ಕಲ್ಯಾಣ. ಓಕೆನಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ಆ ಎಲ್ಲ ವಿಧಿವಿಧಾನವನ್ನ ಟ್ರಾನ್ಸ್ಫರ್ ಮಾಡಿ ಸರ್ಟಿಫಿಕೇಟ್ ಅನ್ನ ಕೊಟ್ಟಿರುವಂತ ದಿನ ಯಾವುದು? 18 ಜನವರಿ 1969. ಎದುರುಗಡೆ ಯಾರನ್ನ ಇಟ್ಕೊಂಡಿದ್ರು ಬಾಬಾ? ಪ್ರಕಾಶಮಣಿ ದಾದಿಯವ್ರನ್ನ. ಅವ್ರನ್ನ ಕೈ ಹಿಡಿದು ಏನ್ ಮಾಡ್ತಾರೆ? ಅದನ್ನ ಟ್ರಾನ್ಸ್ಫರ್. ಕೆಲವೊಂದ್ಸಲ ತಂದೆ ಏನ್ ಮಾಡ್ತಾರೆ, ಅವರಲ್ಲಿ ಏನೋ ಒಂದು ವಿದ್ಯೆ ಇರ್ತದೆ, ಅವರತ್ರ ಏನೋ ವಿಶೇಷ ಶಿಕ್ಷಣ ಇರ್ತದೆ. ಅವಾಗ ಕೆಲವೊಂದ್ಸಲ ಏನ್ ಮಾಡ್ತಾರೆ, ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಒಂದ್ ದಿವಸ ಏನ್ ಮಾಡ್ತಾರೆ, ಎಲ್ಲವನ್ನ ಅವರಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಇನ್ಮೇಲೆ ನೀನೇನ್ ನೋಡ್ಕೊಳಪ್ಪ, ನಾನು ಆಫೀಸಿಗೆ ಬರಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ನೀನ್ ಇವಾಗ ಯೋಗ್ಯನಾಗಿದೀಯಾ ಇದನ್ನ ಮಾಡ್ಲಿಕ್ಕೆ, ನಿನ್ಗೆ ಅನುಭವ ಆಗಿದೆ, ನೀನ್ ರೆಡಿ ಆಗಿದೀಯಾ ಅಂತ ಏನ್ ಮಾಡ್ತಾರೆ, ಎಲ್ಲವನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೆ ಟ್ರಾನ್ಸ್ಫರ್ ಮಾಡಿರುವಂತ ದಿನ. ಅವಾಗ ನೀವು ಕೇಳ್ಬೋದು, ಸರಿ 1969 ನಾನು ಇರ್ಲಿಲ್ವಲ್ಲ, ಅವಾಗ ಈ ಶರೀರದಲ್ಲೇ ಜನ್ಮ ಪಡ್ಕೊಂಡಿರ್ಲಿಲ್ವಲ್ಲ. ಸರಿ, ಆವಾಗ ಇಲ್ದಿದ್ರೆ ಇವತ್ತಿನ ದಿನ ಆ ದಿನ ಅಂತ ತಿಳ್ಕೊಳ್ಳಿ ಅಲ್ಲ. ಇಷ್ಟ ದಿನ ತಿಳ್ಕೊಂಡಿಲ್ಲ ಅಂತಂದ್ರೆ ಇವತ್ತು 18 ಜನವರಿ ಅಲ್ದಿದ್ರು ಕೂಡ, ಭಾನುವಾರ ನುಡಿಸಿರುವಂತ ಮುರಳಿ ಆದ್ರೂ ಕೂಡ, ಈಗಲಾದ್ರೂ ಕೂಡ ನೀವೇನ್ ತಿಳ್ಕೊಳ್ಬಹುದು? ನನ್ನ ಮನ ಬುದ್ಧಿಯನ್ನು ನಾನು ಯಾರು ಕೇಳ್ಕೊಟ್ಟಿದ್ದೇನೆ? ಬಾಬನ ಕೈಯಲ್ಲಿ ಸ್ಮೃತಿಯಿಂದ ಬಾಬಾ ಅದನ್ನು ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡ್ತಿದಾರಂತ ಆ ಸ್ವರೂಪದ ಅನುಭವ ನನಗೆ ಆಗ್ತಾ ಇದೆ. ಆ ಅನುಭವದಲ್ಲೇ ನಾನೇನಾಗಿದ್ದೇನೆ, ಸ್ಥಿತನಾಗಿದ್ದೇನೆ. ಆವಾಗ ಬಾಬಾ ನನ್ನಿಂದ ಏನು ನಿರೀಕ್ಷೆ ಮಾಡಿದ್ರು, ನಾಟಕ ಏನು ನಿರೀಕ್ಷೆ ಮಾಡಿತ್ತು, ಯಾವ ಉದ್ದೇಶ ನಂದಿತ್ತೋ ಅದು ನಂದು ಕಂಪ್ಲೀಟ್ ಆಗಿದೆ. MBBS ಮುಗಿಸಿದಿರಿ, ಎಲ್ಲ ಕಂಪ್ಲೀಟ್ ಆಗಿದೆ. ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನೀವು ಇನ್ನು ಮೇಲೆ ಏನ್ ಮಾಡ್ಬೋದು, ಪೇಷಂಟ್ಗಳನ್ನ ನೋಡ್ಲಿಕ್ಕೆ ಹೋಗ್ಬಹುದು ಅಂತ ಕೊಡುವಂಥದ್ದೇನೋ ಒಂದು ಸರ್ಟಿಫಿಕೇಟ್. ಅದರ ಆಧಾರದ ಮೇಲೆ ಅವರಿಗೆ ಏನಾಗತ್ತೆ, ಬೇರೆ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಅವರಿಗೆ ಏನ್ ಸಿಗ್ತದೆ, ಜಾಬ್ ಸಿಗತ್ತೆ. ಹಾಗೆ ಇವತ್ತಿನ ದಿನ ಯಾವುದು? ವಿಶ್ವ ಕಲ್ಯಾಣಕ್ಕೋಸ್ಕರ ಬಾಬ್ ದಾದಾರವರು ನಮಗೆ ಸರ್ಟಿಫಿಕೇಟ್ ಕೊಡುವಂತ ದಿನ. ಆದ್ರೆ ಆ ರೀತಿ ನೀವು ಮಾಡಿದ್ರೆ ತಾನೇ ನಿಮ್ಗೆ ಸರ್ಟಿಫಿಕೇಟ್ ಸಿಗತ್ತೆ. ಇಲ್ಲ ಅಂತಂದ್ರೆ ನೀವು ಅಷ್ಟು ಯೋಗ್ಯರಾಗಿಲ್ಲ ಅಂತ ತಿಳ್ಕೊಳ್ಳಿ. ಆವಾಗ
ಹ್ಮ್ ಅವಾಗೇನು ನೀವು ಯೋಗ್ಯರಾಗಿಲ್ಲಪ್ಪ ಅವಾಗೇನು ಫೇಲ್. ಏನ್ ಬರ್ತದೆ? ಫೇಲ್. ಮತ್ ಅದೇ ಕ್ಲಾಸ್ ಅಲ್ಲಿ ಮತ್ತೆ 1 ವರ್ಷ ನೀವು ಓದಬೇಕಾಗ್ತದೆ. ಅರ್ಥ ಆಯ್ತಾ? ಅದಕ್ಕಾಗಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಈ ರೀತಿ 18 ಜನವರಿದ ಎಷ್ಟೋ ಮೂಲ್ಯಗಳನ್ನ ನಾವು ಕೇಳಿದೀವಿ. ಆದರೆ ಅದಕ್ಕೆ ತಕ್ಕಾಗಿ ನಾನು ಸಮರ್ಥ ಆಗಿದ್ದೀನ. ಪದೇ ಪದೇ ಆ ಮೂಲ್ಯನ ಬಾಬಾ ಯಾಕೆ ನುಡಿಸ್ತಾ ಇದ್ದಾರೆ? ಯಾಕೆ ನುಡಿಸ್ತಾ ಇದ್ದಾರೆ ಹೇಳಿ ನೋಡೋಣ. ಈ ಒಂದು ಕ್ಲಾಸ್ ನಾನು ಫೇಲ್ ಆದ್ರೆ ಮುಂದಿನ ವರ್ಷ ಅದೇ ಮುರಳಿ ನುಡಿಸ್ತಾ ಇರ್ತಾರೆ ತಾನೆ, ಅದೇ ಒಂದು ಪಾಠವನ್ನು ಮಾಡ್ತಿರ್ತಾರೆ ತಾನೆ ಅಲ್ವಾ? ಅದೇ ನೀವು ಮುಂದಿನ ಕ್ಲಾಸಿಗೆ ಹೋದ್ರೆ ಬೇರೆ ಪಾಠ ಬೇರೆ. ನಾವು ಅದೇ ಕ್ಲಾಸ್ ಕೇಳ್ತಾ ಇದೀವಿ ಅಂತದ ಏನರ್ಥ? ನಾವಿನ್ನು ಹೇಳಿರುವಂತ ವಿಷಯದಲ್ಲಿ ಇನ್ನು ಪಾಸ್ ಆಗಿಲ್ಲ. ಅಪ್ನೇ ಕೋ ಆತ್ಮ ಸಮಜ್ ಮುಜ್ ಬಾಪ್ ಕೋ ಯಾದ್ ಕರೋ. ಪ್ರತಿದಿನ ಅದನ್ನೇ ಹೇಳ್ತಾರೆ ಅಂತಂದ್ರೆ ಅದನ್ನೇ ಇನ್ನುವರೆಗೂ ನಾನು ಮಾಡಿಲ್ಲ. ಅರ್ಥ ಆಗ್ತಿದ್ಯಾ? ಈಗ ಗೊತ್ತಾಯ್ತಾ? ಸ್ಮೃತಿ ದಿನ, ಅದರಿಂದ ಸಮರ್ಥ. ನಾನು ಬಾಬಾನ ಜೊತೆಗೆ ಏನು ಅನುಭವ ಆಗ್ತಾ ಇದೆ ಅದು ಯಾವ್ದಕ್ಕೋಸ್ಕರ? ವಿಶ್ವ ಕಲ್ಯಾಣಕ್ಕೋಸ್ಕರ. ಅದಕ್ಕೆ ಬಾಬಾ ಹೇಳ್ತಾರೆ, ಆ ದಿನ ನಾನು ವಿಶ್ವದ ಎದುರುಗಡೆಗೆ ಮಕ್ಕಳನ್ನ ಪ್ರತ್ಯಕ್ಷ ಮಾಡಿರುವಂತಹ ದಿನ. ಬ್ಯಾಕ್ ಬೋನ್ ಯಾರು? ಬಾಬಾ ಬಾಪದಾದ. ಯಾಕಂದ್ರೆ ಬೆನ್ನೇ ಇಲ್ದೇನೆ ನಿಮ್ಮ ಶರೀರದ ಯಾವುದೇ ಅಂಗಗಳು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆನ್ನು ಹುರಿ ಬೇಕೇ ಬೇಕು. ಬೆನ್ನು ಹುರಿ ಕಾಣೋದಿಲ್ಲ, ಕಣ್ಣು ಕಿವಿ ಕೈ ಕಾಲು ಮೂಗು ಕಾಣ್ತದೆ. ಅದು ನಿಂತಿರೋದು ಯಾವ್ದ್ರ ಮೇಲೆ? ಬೆನ್ನು ಹುರಿಯ ಮೇಲೆ ಅಲ್ವಾ? ಆ ಶರೀರ ನಿಲ್ಲಿಸಬೇಕು ಅಂದ್ರೆ ಬೆನ್ನು ಹುರಿ ಬೇಕೇ ಬೇಕು. ಬೆನ್ನು ಹುರಿ ಮತ್ತೆ ಕಟ್ಟ ಆಯ್ತು ಅಂದ್ರೆ ನೀವು ಬೆಡ್ ರಿಡನ್ನೇ, ಹಾಸಿಗೆ ಮೇಲೆ ಮಲ್ಕೊಳ್ಳೋದೇನೆ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದಾ? ಹಾಗೆ ವಿಶ್ವದ ಎದುರುಗಡೆಗೆ ನಾವೇನಾಗ್ಬೇಕು? ಪ್ರತ್ಯಕ್ಷ ಆಗ್ಬೇಕು. ಯಾರು ಪ್ರತ್ಯಕ್ಷ ಆಗ್ತಾರೆ? ವಿಶ್ವದ ಎದುರುಗಡೆ ಪ್ರತ್ಯಕ್ಷ ಆಗೋದು ಯಾರು? ಬಾಬಾ ಮಕ್ಕಳು. ಬಾಬಾನೇ ನೋ ಡೌಟು. ಆದ್ರೆ ಜನರಿಗೆ ಯಾರು ಕಾಣ್ತಾ ಇರ್ತಾರೆ? ಮಕ್ಕಳು. ಆದ್ರೆ ಹಿಂದ್ಗಡೆ ಕೆಲಸ ಮಾಡ್ತಾ ಇರೋದು ಯಾರು? ಬಾಬಾ ಆ ಮಗು ತನ್ನ ಕಾರ್ಯವನ್ನ ಮಾಡಬಾರ್ದು. ಏನಾಗ್ಬೇಕು? ಬಾಬಾ ಏನ್ ಮಾಡ್ತಾರೆ ಅದನ್ನ ಮಾಡಿಸ್ಬೇಕು. ಒಂದು ಸಣ್ಣ ಮಗು, 1 ವರ್ಷದ ಮಗು ಬರ್ತ್ಡೇಗೆ ರೆಡಿ ಆಗಿದೆ. ಆದ್ರೆ ರೆಡಿ ಮಾಡಿದ್ಯಾರು? ಅಮ್ಮನೆ. ಅಮ್ಮ ತಾನೆ. ಅದೇನು ಮಾಡಿಲ್ಲ. ಗಿಫ್ಟ್ ಯಾರಿಗೆ ಸಿಗ್ತದೆ? ಮಗುಗೆ. ಕೇಕ್ ಯಾರಿಗೆ ಸಿಗ್ತದೆ? ಮಗುಗೆ. ಈಗ ಭಗವಂತನ ಪ್ರಶ್ನೆ. ಓಕೆ, ನಾನು ನಿಮ್ಗೆ ಜ್ಞಾನನೂ ಕೊಟ್ಟಿದ್ದೇನೆ, ಸರ್ಟಿಫಿಕೇಟು ಕೂಡ ಕೊಟ್ಟಿದ್ದೇನೆ, ಶಕ್ತಿಯನ್ನು ಕೂಡ ಟ್ರಾನ್ಸ್ಫರ್ ಮಾಡಿದ್ದೇನೆ. ಜೊತೆಗೆ ಸ್ವತಃ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಸದಾ ಇದ್ದೇನೆ. ಯಾರು? ಬಾಪದಾತ. ಪ್ರಶ್ನೆ, ವಿಶ್ವ ಪರಿವರ್ತನೆ ಆಗಿದೆಯಾ? ವಿಶ್ವದ ಸ್ಟೇಜ್ ಅಲ್ಲಿ ನೀವು ಮಕ್ಕಳು ಪ್ರತ್ಯಕ್ಷ ಆಗಿದ್ದೀರಾ? ಎಸ್ ಆರ್ ನೋ? ಇಲ್ಲ ಆಗಿಲ್ಲ. ಅಂದೇನರ್ಥ? ಅಷ್ಟು ಶಿಕ್ಷಣವನ್ನ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ನಾನು ಸರ್ಟಿಫಿಕೇಟ್ ಸಹಿತ ಬರ್ದಿಟ್ಬಿಟ್ಟ ಆಗ್ಬಿಟ್ಟಿದೆ. ಅದ್ ನಿಮ್ಗೆ ಇನ್ನೂ ಸಿಗ್ಲಿಲ್ಲ. ಅದು ಯಾಕೆ ಸಿಗ್ಲಿಲ್ಲ? ಇನ್ನೂ ನೀವು ಅಷ್ಟು ಯೋಗ್ಯರು ಆಗಿಲ್ಲ. ಅದನ್ನ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಅದು ಹೆಂಗ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನೀವು ಪ್ರಶ್ನೆ ಕೇಳ್ತಿರಲ್ಲ. ಬ್ರಹ್ಮ ಬಾಬಾರವರು ಉದಾಹರಣೆಯಾಗಿ ಮಾಡಿ ತೋರಿಸಿದ್ದಾರೆ. ಯಾರು ತೋರಿಸಿದ್ದಾರೆ? ಮಾಡಿ ತೋರಿಸಿದ್ದಾರೆ. ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಸರ್ಟಿಫಿಕೇಟ್ ಸಿಕ್ಕಿರೋದು ಯಾರಿಗೆ? ಯಾರಿಗೆ? ಇಷ್ಟು ದಿನದಲ್ಲಿ ಸರ್ಟಿಫಿಕೇಟ್ ಸಿಕ್ಕಿರೋದು ಬ್ರಹ್ಮ ಬಾಬಾರವರಿಗೆ ಮಾತ್ರ. ಬೇರೆ ಯಾರಿಗೂ ಸರ್ಟಿಫಿಕೇಟ್ ಇನ್ನುವರೆಗೂ ಸಿಕ್ಕಿಲ್ಲ. ಹಾಗೆ ನೀವು ಕೂಡ ಅವರ ಸಮಾನ ಏನಾಗ್ಬೇಕು? ಸರ್ಟಿಫಿಕೇಟ್ ತಗೊಳ್ಬೇಕೋ ಬೇಡವೋ? ಸರ್ಟಿಫಿಕೇಟ್ ತಗೊಳ್ಬೇಕೋ ಬೇಡವೋ? ತಗೊಳ್ಬೇಕಂದ್ರೆ ಏನ್ ಮಾಡ್ಬೇಕಾಗಿದ್ರೆ ಅವರ ಸರಿಯಾಗಿ ಸ್ಮೃತಿಸೋ ಸಮರ್ಥ ಸ್ವರೂಪ. ಹಾಗಿದ್ರೆ ಈ ರೀತಿ ಸಮರ್ಥ ಸ್ವರೂಪ ನಾವು ಆಗ್ಬೇಕು, ಸ್ಮೃತಿ ಸ್ವರೂಪರಾಗ್ಬೇಕು ಅಂತಂದ್ರೆ ನಾವು ಮೌಂಟ್ ಅಬೂನಲ್ಲೇ ಹೋಗ್ಬಿಟ್ಟಿರ್ಬೇಕಾ? ಇರ್ಬೇಕಾ? ಸೆಂಟರ್ ನಲ್ಲೇ ಇರ್ಬೇಕಾ? ಇಲ್ಲ. ನಿಮ್ಮ ಲೌಕಿಕ ಮನೆಯಲ್ಲೇ ಇರ್ಬೇಕಾ? ಇಲ್ಲ. ಎಲ್ಲಿ ಬೇಕಾದ್ರೂ ಇರ್ಬೋದು. ಡಾಕ್ಟರ್ ಆಗಿರೋನು ದೊಡ್ಡ ದೊಡ್ಡ ಸಿಟಿಯಲ್ಲೇನೆ ಟ್ರೀಟ್ಮೆಂಟ್ ಕೊಡ್ಬೇಕಂತ ಯಾವ ಕಂಡೀಷನ್ ಇಲ್ಲ. ಯಾಕಂದ್ರೆ ಹಳ್ಳಿಯಲ್ಲೂ ಕೂಡ ಪೇಷಂಟ್ ಇದ್ದಾರೆ. ಹಳ್ಳಿಯಲ್ಲೂ ಕುತ್ಕೊಂಡ್ಬಿಟ್ಟು ಏನ್ ಮಾಡ್ಬೋದು? ಪೇಷಂಟ್ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಕಾಯಿಲೆ ಗುಣ ಆಗೋದಿದ್ರೆ ಜನ ಹುಡ್ಕೊಂಡು ಬರ್ತಾರೆ. ಏನ್ ಮಾಡ್ತಾರೆ?
ಅಲ್ವಾ? ನಮ್ಮೂರ ಹತ್ರ 100 ಕಿಲೋಮೀಟರ್ 120 ಕಿಲೋಮೀಟರ್ ದೂರದಲ್ಲಿ ಕ್ಯಾನ್ಸರಿಗೆ ಮೆಡಿಸಿನ್ ಕೊಡ್ತಾರೆ, ಸರಿನಾ? ದಿನಕ್ಕೆ ಸಾವಿರಾರು ಗಟ್ಟಲೆ ಜನ ಬರ್ತಾರೆ, ನೂರಾರು ಗಟ್ಟಲೆ ಜನ ಬರ್ತಾರೆ. ಎಲ್ಲಿಂದ? ಉತ್ತರ ಭಾರತದಿಂದ ಬರ್ತಾರೆ. ಯಾಕೆ ಬರ್ತಾರೆ ಹೇಳಿ ನೋಡೋಣ? ಗುಣ ಆಗುತ್ತೆ. ಹಾ, ಕಾಯಿಲೆ ಗುಣ ಆಗತ್ತೆ ಅಂತ ತಾನೇ ಅವ್ರು ಬರ್ತಾರೆ, ಇಲ್ಲಂದ್ರೆ ಯಾಕೆ ಬರ್ತಾರೆ ಅವರು? ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಹೇಳೋದೇನು ಅಂತಂದ್ರೆ, ನೀವು ಅಷ್ಟು ಯೋಗ್ಯರಾಗಿದ್ದಿದ್ರೆ ಜನ ನಿಮ್ಮ ಹತ್ರ ಬಂದೇ ಬರ್ತಾರೆ. ಜನ ನಿಮ್ಮ ಹತ್ರ ಬರಬೇಕು ಅಂತ ಏನು ಕಂಡೀಷನ್ ಇಲ್ಲ. ವಿಶ್ವವನ್ನ ಇಮರ್ಜ್ ಮಾಡ್ಬಿಟ್ಟು ನೀವು ಶಕ್ತಿ ಕೊಡಬೇಕಷ್ಟೇ. ಏನ್ ಮಾಡ್ಬೇಕು? ವಿಶ್ವಕ್ಕೆ ನೀವು ಕೊಡಬೇಕು. ವಿಶ್ವ ನಿಮ್ ಕಣ್ಣೆದುರುಗಡೆ ಬರೋದಿಲ್ಲ. ಸೂರ್ಯ ಏನ್ ಮಾಡ್ತಾರೆ? ಸೂರ್ಯ ಏನ್ ಮಾಡ್ತಾರೆ? ಅವ್ರಿರೋ ಸ್ಥಾನದಿಂದನೇ ಬೆಳಕಿಗೆ ಕೊಡ್ತಾರೆ. ಎಲ್ಲರಿಗೂ ಬೆಳಕನ್ನು ಕೊಡ್ತಾರೆ ತಾನೆ? ಹೌದು. ಓಕೆ. ಭೂಮಿ ಏನಾದ್ರು ಅವ್ರ ಎದುರುಗಡೆ ಹೋಗುತ್ತಾ? ಇಲ್ಲ. ಇಲ್ಲ. ಅವನು ಇರುವಂತ ಸ್ಥಳದಲ್ಲಿ ಏನಾಗತ್ತೆ, ಆ ಪ್ರಕಾಶವನ್ನು ಕೊಟ್ಟಾಗ ಆ ಒಂದು ಸ್ಥೂಲ ಪ್ರಪಂಚಕ್ಕೆ ಎಲ್ಲ ಕಡೆಗೂ ಪ್ರಕಾಶ ಏನಾಗ್ತಾ ಆಗ್ತದೆ, ಸಿಗ್ತಾ ಆಗುತ್ತೆ. ಹಾಗೆ ನೀವ್ ಎಲ್ಲಿದ್ದೀರೋ ಅಲ್ಲಿಂದನೇ ನೀವೇನ್ ಮಾಡ್ಬೇಕು? ನಿಮ್ಮ ತನುಮನವನ್ನು ಯಾರಿಗೆ ಸಮರ್ಪಣೆ ಮಾಡ್ಬೇಕು? ಬಾಬನಿಗೆ. ಯಾವ್ದಕ್ಕೋಸ್ಕರ? ವಿಶ್ವ ಕಲ್ಯಾಣಕ್ಕೋಸ್ಕರ. ಅರ್ಥ ಆಯ್ತು ಇವಾಗ ಏನ್ ಹೇಳ್ತಿದಾರಂತ? ಆ ರೀತಿ ನೀವು ರೆಡಿಯಾಗಿ ಆ ರೀತಿ ಸಾಧನೆಯಿಂದ ನೀವು ಮಾಡ್ತಾ ಹೋದರೆ ಆವಾಗ ಆ ದಿನ ಏನಾಗುತ್ತದೆ? ಸ್ಮೃತಿ ದಿನ್. ಸೋ ಸಮರ್ಥಿ ದಿನ್ ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ನಿಮ್ಮನ್ನ ಆಯ್ಕೆ ಮಾಡಿದೇನೋ ಆ ಕಾರ್ಯವನ್ನು ನೀವು ಸರಿಯಾಗಿ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಅದಕ್ಕೆ ಈ ದಿನವನ್ನು ಹೇಳಲಾಗ್ತದೆ. ನಾನು ಜ್ಞಾನವನ್ನ ಕೊಟ್ಟು 33 ವರ್ಷ ಆದ್ಮೇಲೆ ನನ್ನ ಮೊದಲನೇ ಮಗು ಸಮರ್ಥ ಆಗಿರುವಂತ ದಿನ. ಶಿವಬಾಬರವರ ಮೊದಲನೇ ಮಗು ಉದಾಹರಣೆಯುಕ್ತರಾಗಿ ಸಂಪೂರ್ಣವಾಗಿ ತನ್ನನ್ನ ಶರೀರವನ್ನೂ ಕೂಡ ತ್ಯಾಗ ಮಾಡಿ, ಶರೀರದ ಲೆಕ್ಕಾಚಾರವನ್ನು ಕ್ಲಿಯರ್ ಮಾಡಿ 24/7 ಹಗಲು ರಾತ್ರಿ ಈಶ್ವರಿಯ ಕಾರ್ಯಕ್ಕೆ ತನ್ನನ್ನ ತಾನು ಸಮರ್ಪಣೆ ಮಾಡಿರುವಂತ ದಿನ. ಯಾವುದು? 18 ಜನವರಿ. ಹಾಗೆ ನೀವು ಕೂಡ ಏನ್ ಮಾಡ್ಬೇಕು? ಅದೇ ರೀತಿ ಮಾಡ್ಬೇಕಲ್ವಾ? ಓಕೆ. ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ ಏನ್ ಮಾಡ್ತೀರಿ? ಸ್ಕೂಲಿಗೆ ಹೋದಾಗ ಏನ್ ಮಾಡ್ತೀರಾ? ಏನ್ ಮಾಡ್ತಾರೆ? ಏನ್ ಮಾಡ್ತೀರಿ? ಅವ್ರ ಫೋಟೋ ಇಟ್ಟು ಹಾಕಿ ಏನ್ ಮಾಡ್ತೀರಿ? ಆ ದಿನ ಹೋಗ್ಬಿಟ್ಟು ಕ್ಲೀನಿಂಗ್ ಮಾಡಿಸ್ತಾರೆ, ಸ್ವಚ್ಛತಾ ದಿನ ಅಂತ. ನಿಮ್ ಸ್ಕೂಲಲ್ಲೆಲ್ಲ ಮಾಡ್ಸಿಲ್ವಾ? ನಮ್ಮಲ್ಲೆಲ್ಲ ಮಾಡ್ತಿದ್ರು. ಅಕ್ಟೋಬರ್ 2 ಅಂತದ್ ಏನ್ ಮಾಡೋದು? ಅವರಿಗೆ ಫೋಟೋಗೆ ಮಾಲೆಗಿಲ್ಲ ಹಾಕಿ ಆದ್ಮೇಲೆ ಏನ್ ಮಾಡೋದು? ಪೊರಕೆ ತಗೊಂಡ್ಬಿಟ್ಟು ಗುದ್ಲಿ ತಗೊಂಡ್ಬಿಟ್ಟು ಏನ್ ಮಾಡೋದು? ಕ್ಲೀನ್ ಮಾಡೋದು. ಅದು ಒಂದೇ ದಿವಸ, ಉಳಿದ ದಿವಸ ಎಲ್ಲ ಕಸ ಹಾಕೋದು. ಸ್ವಚ್ಛತೆ ದಿನ. ಅದಕ್ಕಾಗಿ ನೋಡಿ, ಸ್ವಚ್ಛ ಭಾರತ್ ಹೇಳುವಲ್ಲಿ ಗಾಂಧೀಜಿ ಫೋಟೋ ಇದೆ. ಚಸ್ಮದಲ್ಲಿ ಒಂದ್ ಕಡೆ ಸ್ವಚ್ಛ, ಇನ್ನೊಂದ್ ಕಡೆ ಭಾರತ್ ತೋರಿಸಿದಾರೆ ತಾನೆ. ಹಾಗೆ ಇಲ್ಲಿನೂ ಕೂಡ ಬಾಬಾ ಏನ್ ಹೇಳುತ್ತೆ? ಸ್ಮೃತಿ ದಿನ ಅಂತಂದ್ರೆ ಬ್ರಹ್ಮ ಬಾಬಾ ಅವರ ಸಮಾನ ನಾವು ಆಗ್ಬೇಕಾಗ್ತದೆ. ಯಾವ ರೀತಿ? ಸದಾ ಕಾಲ ಬಾಬನಲ್ಲಿ ನನ್ನ ಮನಸ್ಸನ್ನ ಇಟ್ಟು ಅದು ವಿಶ್ವ ಕಲ್ಯಾಣಕ್ಕೋಸ್ಕರನೇ ಸಮರ್ಪಣೆ ಮಾಡಿ ಆ ಅನುಭವವನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ನಾನು ಮಾಡ್ತಾ ಇರಬೇಕು. ಇವಾಗ ಅರ್ಥ ಆಯ್ತಾ? ಸ್ಮೃತಿ ದಿನ ಅಂತಂದ್ರೆ ಏನು, ಸಮರ್ಥಿ ದಿನ ಏನು ಅಂತ ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತು. ಇದರಲ್ಲಿ ಕನ್ಫ್ಯೂಷನ್ ಇದೆಯಾ? ಕನ್ಫ್ಯೂಷನ್ ಇದೆಯಾ? ಇಲ್ಲ ನೋಡಿ. ಸರಿ. ಈಗ आज के दिन को ತಾಜಾ ಪೋಷಿಕಾ ದಿನ ಕಹಾ ಜಾತಾ ಹೈ. ಇವತ್ತಿನ ದಿನ ಕಿರೀಟ ಹಾಕುವಂತ ದಿನ ಅಂತ ಹೇಳ್ತಾರೆ. ಯಾವ ದಿನ? ಕಿರೀಟ. ಅಣ್ಣವ್ರೆ, ನಮಗೂ ಕೂಡ ಕಿರೀಟ ಸೆಂಟರ್ ನಲ್ಲಿ ತುಂಬಾ ಕಡೆ ಹಾಕಿದ್ದಾರೆ. ಹಾಕ್ಬಿಟ್ಟು ಫೋಟೋನು ಕೂಡ ತೆಗೆದಿದ್ದಿದೆ, ಸನ್ಮಾನನು ಮಾಡಿದ್ದಿದೆ, ಹಾರನು ಹಾಕಿದ್ದಿದೆ. ಯಾವುದು? ಬೆಳ್ಳಿದು ಬಂಗಾರದ್ದು? ಯಾವ ಕಿರೀಟ ಹಾಕಿದ್ದಾರೆ ನಿಮ್ಗೆ? ಎಲ್ಲಿ ಅಣ್ಣವ್ರೆ, ಬೆಳ್ಳಿ ಬಂಗಾರ ಒಂದು ರಟ್ಟಿನ ಕಿರೀಟ ಹಾಕಿದಾರೆ ಅಷ್ಟೇ, ಒಂದ್ 15-20 ರೂಪಾಯಿ ದಿನ ಅಲ್ವಾ? ಈ ಕಿರೀಟ ಬೇಕಾ ನಿಮ್ಗೆ? ಬೇಡ. ನಮ್ಗೆ ಬೇಕಾಗಿರೋದು ಯಾವ್ದು? ನಿರಾಕಾರ ಜವಾಬ್ದಾರಿಯ ಕಿರೀಟ. ಯಾವ ಕಿರೀಟ? ಅಷ್ಟು ನೀ ಪವಿತ್ರವಾದಾಗ ಮಾತ್ರ ನಿಮ್ಗೆ ಆ ಕಿರೀಟವನ್ನ ಬಾಬಾ ಏನ್ ಮಾಡ್ತಾರೆ? ಹಾಕ್ತಾರೆ. ಅಂದ್ರೆ ಆ ಪೋಸ್ಟಿಗೆ ನಿಮ್ಮನ್ನ ರೆಡಿ ಮಾಡ್ತಾರೆ. ಅಂದ್ರೆ ಇವತ್ತಿನ ದಿನ ಬ್ರಹ್ಮ ಬಾಬಾರವರಿಗೆ ಶಿವಬಾಬಾ ಏನ್ ಮಾಡಿದ್ರು? ವಿಶ್ವ ಕಲ್ಯಾಣದ ಜವಾಬ್ದಾರಿಯನ್ನ ಕೊಟ್ರು. ಮೊದ್ಲೇನಾಗಿತ್ತು? ಬ್ರಹ್ಮ ಬಾಬಾ ಮೊದ್ಲೇನ್ ಮಾಡ್ತಿದ್ರು? ಬ್ರಹ್ಮ ಬಾಬಾ
ಅವ್ರದ್ದು ಎಷ್ಟು ಸೆಂಟರ್ ಇದೆ, ಎಷ್ಟು ದಾದಿಯರಿದ್ದಾರೆ, ಎಷ್ಟು ಅಷ್ಟು ಕಡೆಗೆ ಮಾತ್ರ ಗಮನ ಕೊಡ್ತಿದ್ರು. ಹೌದಾ? ಸಂಪೂರ್ಣ ಆದ್ಮೇಲೆ ಇವಾಗ ಪೂರ್ತಿ ವಿಶ್ವದಲ್ಲಿರುವಂತ ಪ್ರತಿಯೊಂದು ಆತ್ಮವನ್ನು ಕೂಡ ಏನ್ ಮಾಡ್ಬೇಕು? ಬ್ರಹ್ಮ ಬಾಬಾ ಕೇರ್ ಮಾಡಬೇಕಾಗ್ತದೆ, ಅವರ ಇಷ್ಟಗಳನ್ನ ಪೂರ್ಣ ಮಾಡಬೇಕಾಗ್ತದೆ. ಕೆಲವೊಬ್ಬರ ಪತ್ರಗಳಿಗೆ ಮಾತ್ರ ಉತ್ತರವನ್ನ ಬರೀತಿದ್ರು ಬ್ರಹ್ಮ ಬಾಬಾ. ಈಗ ನೀವು ಪ್ರಶ್ನೆ ಕೇಳಿದ ತಕ್ಷಣ ಟಕ್ ಅಂತ ಏನ್ ಬರ್ತಾರೆ? ಆನ್ಸರ್ ಬರುತ್ತೆ. ಅದು ಎಲ್ಲಾ ಕಡೆಗೆ ಹೋಗ್ಬಿಟ್ಟು ಅವ್ಯಕ್ತ ರೂಪದಲ್ಲಿ ಬಾಬಾ ತನ್ನ ಮಕ್ಕಳ ಜೊತೆಯಲ್ಲಿ ಇಡ್ತಾರೆ. ಹೇಗೆ ಬ್ರಹ್ಮ ಬಾಬಾ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು, ಅವರು ನಿರಾಕಾರದಲ್ಲಿದ್ದಾರೆ. ನೀವು ಸಾಕಾರದಲ್ಲಿದ್ದು ಬಾಬ್ದಾದಾರನ ಜೊತೆಲಿ ಇಟ್ಕೊಂಡು ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ನೀವು ನಿಮಿತ್ತರು ಆಗ್ಬೇಕು. ನೀವು ಇನ್ಸ್ಟ್ರೂಮೆಂಟ್ ಅಷ್ಟೇ. ಬ್ರಹ್ಮ ಬಾಬಾ ಹೇಗೆ ಶಿವಬಾಬನ ಕೈಲಿ ಸಾಧನ ಆದ್ರು, ಹಾಗೆ ನೀವು ಬ್ರಹ್ಮ ಬಾಬಾ ಶಿವಬಾಬನ ಕೈಲಿ ಏನಾಗ್ಬೇಕು? ಸಾಧನ ಆಗಬೇಕು. ನೀವು ಒಂದು ರಾಜ್ಯವನ್ನು ನಡೆಸ್ತಾ ಇದ್ದೀರಿ ಅಂತಂದ್ರೆ ಆ ರಾಜ್ಯದ ಕಾನೂನು ಏನಿದೆ, ಕಾನೂನಿನ ಆಧಾರದಲ್ಲಿ ನೀವು ನಡೆಸಬೇಕೆ ಹೊರತು ನಿಮಗೆ ಬಂದಾಗ ನೀವು ರಾಜ್ಯವನ್ನು ನಡೆಸುವ ಹಾಗೆ ಇಲ್ಲ. ಕಾನೂನು ವಿರುದ್ಧವಾಗಿ ಹೋದ್ರೆ ನಿಮ್ಗೆ ಕೋರ್ಟಿಗೆ ಹೋಗ್ಬಿಟ್ಟು ನಿಮ್ಗೆ ಏನಾಗ್ಬಿಡ್ತದೆ? ಶಿಕ್ಷೆ ಸಿಕ್ಕಿಬಿಡುತ್ತದೆ. ಅದಕ್ಕಾಗಿ ಇವತ್ತಿನ ದಿನ ವಿಶೇಷ ಏನಂತೆ, ನಿಮಗೆಲ್ಲರಿಗೂ ಕೂಡ ಏನ್ ಮಾಡುವಂತ ದಿನ? ಕಿರೀಟ ಹಾಕುವಂತ ದಿನ. ಇವಾಗ ಯಾರ್ಯಾರು ಕಿರೀಟ ಹಾಕ್ಬೇಕು? ಕೈ ಎತ್ತಿ ನೋಡೋಣ. ಶರೀರ ಕಿರೀಟ ಬೇಕೋ ಆತ್ಮಕ್ ಬೇಕೋ? ಆತ್ಮಕ್ ಬೇಕು. ಹಾಕೊಂಡಿದ್ದೀರಾ ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಜವಾಬ್ದಾರಿಯ ಕಿರೀಟ, ಪವಿತ್ರತೆಯ ಕಿರೀಟ. ರಾಜಯೋಗದಲ್ಲಿ ಕುತ್ಕೊಂಡಾಗ ಒಂದು ಆ ಸಪ್ತ ಶಕ್ತಿಗಳು ವಿಶ್ವಕ್ಕೆ ಹೋಗೋದು ಬಿಟ್ರೆ ಬೇರೆ ಎಲ್ಲೂ ಕೂಡ ನಿಮ್ಮ ಮನಸ್ಸು ಬುದ್ಧಿ ಏನಾಗಬಾರ್ದು? ಹೋಗ್ಬಾರ್ದು. ನ್ಯಾಯಾಧೀಶ ನ್ಯಾಯ ಕೊಡಬೇಕಾದಲ್ಲಿ ಕೇಳಬೇಕಾದ್ರೆ ಅವ್ರ ಸಂಪೂರ್ಣ ಗಮನ ಕೋರ್ಟ್ ಕಡೆಗೆ ಇರ್ತದೆ ಅಲ್ವಾ? ಅವ್ರು ಏನು ಹೇಳ್ತಿದಾರೆ ಅದ ಕಡೆಗೆ ಇರ್ತದೆ ತಾನೆ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಸಂಪೂರ್ಣ ಗಮನ ಎಲ್ಲಿರ್ತದೆ? ಪೇಷಂಟ್ ಕಡೆಗೆ ಇರ್ತದೆ. ನಾವು ರಾಜಯೋಗ ಮಾಡ್ಬೇಕಾದ್ರೆ ನಮ್ ಗಮನ ಎಲ್ಲಿರ್ತದೆ? ಎಲ್ಲಿರ್ತದೆ? ಬಾಬಾ ಒಂದು ಬಿಟ್ಟು ಬೇರೆ ಎಲ್ಲಾ ಕಡೆಗೂ ಇರ್ತಾರೆ. ಊರು ಸುತ್ತಾ ಇರ್ತಾರೆ. ಊರು ಸುತ್ತೋದೇ ಆವಾಗದು ರಾಜಯೋಗ. ಯೋಗ ಕುತ್ಕೊಂಡಾಗ್ಲೇ ಊರು ಸುತ್ತದ. ಉಳಿದಿದ್ದೆಲ್ಲ ನೆನಪಿಗೆ ಬರೋದು ಆವಾಗ್ಲೇ. ಕರೆಂಟ್ ಬಿಲ್ ತುಂಬಲಿಲ್ಲ, ನೀರಿನ ಬಿಲ್ ತುಂಬಲಿಲ್ಲ, ಈ ಕೆಲಸ ಬ್ಯಾಲೆನ್ಸ್ ಇದೆ, ರಿಸರ್ವ್ ಎಲ್ಲ ನೆನಪಿಗೆ ಬರೋದು ಯಾವಾಗ? ರಾಜಯೋಗ ಒಂದು ಬಿಟ್ರೆ ಅವ್ರು ಹಂಗ ಮಾಡಿದ್ರೆ ಇವ್ರು ಹಿಂಗ ಮಾಡ್ದ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ಹಂಗಾಗಬೇಕಾಯ್ತು ಹಿಂಗಾಗ್ಬೇಕು ಅಂತ ಅಳೋದೇನು, ಬೇಡೋದೇನು, ಕೂಗೋದೇನು, ನಿದ್ರೆ ಮಾಡೋದೇನು ಎಲ್ಲ ಯಾವಾಗ? ಯಾವಾಗ? ಇದು ನಮ್ಮ ರಾಜಯೋಗ. ಈ ಕಿರೀಟ ನಾವು ಹಾಕೊಂಡಿದ್ದೀವಿ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವ್ ಯಾವ ಕಿರೀಟ ಹಾಕೊಂಡಿದ್ದೀರಿ, ಬಾಬಾ ಯಾವ ಕಿರೀಟವನ್ನ ಹಾಕ್ಲಿ. ಯಾವ್ದೋ ಒಂದು ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಅವ್ರು ಕೆಲಸ ಮಾಡೋದು ಬಿಟ್ಬಿಟ್ಟು ನಿಮ್ದೇ ಕೆಲಸ ಮಾಡ್ಕೊಂಡು ಕುತ್ಕೊಂಡಿದ್ದೆ, ಅವ್ರು ಸಂಬಳ ಕೊಡ್ತಾರ? ಗಾರ್ಮೆಂಟ್ಸಿಗೆ ಹೋದ ಮೇಲೆ ನಿನ್ನ ಮೊಬೈಲು ಕೂಡ ಹೊರಗಡೆ ಇಟ್ಟು, ಊಟ ಡಬ್ಬನ ಹೊರಗಡೆ ಇಟ್ಟು, ನೀರಿನ ಡಬ್ಬನ ಹೊರಗಡೆ ಇಟ್ಟು, ಚಪ್ಪಲಿನೂ ಹೊರಗಡೆ ಇಟ್ಬಿಟ್ಟು ಅಲ್ಲಿ ಸ್ಟಿಚಿಂಗ್ ಮಾತ್ರ ಮಾಡ್ಬೇಕು ಅಷ್ಟೇ. ಬೇರೆ ಏನು ಕೆಲಸ ಮಾಡುವಂಗಿಲ್ಲ. ಏನು ಕೆಲಸ ಕೊಡ್ತಾರೆ ಅದು ಮಾತ್ರ ಕೆಲಸ, ಬೇರೆ ಏನು. ಹಂಗ ಮಾಡಿದ್ರೆ ಮಾತ್ರ ತಿಂಗಳಾದ್ಮೇಲೆ ಏನ್ ಸಿಗ್ತದೆ ನಿಮ್ಗೆ? ಹಾಗೆ ರಾಜಯೋಗದಲ್ಲಿ ಸಪ್ತ ಗುಣಗಳನ್ನು ವಿಶ್ವ ಕೊಡೋದು ಅಷ್ಟೇ ನಿಮ್ ಕೆಲಸ ಬಿಟ್ಟರೆ ಬೇರೆ ಯಾವ ಕೆಲಸನೂ ಅಲ್ಲ. ಅದನ್ನು ಕೂಡ ಕೊಡೋ ಕೆಲಸ ಯಾರು ಮಾಡ್ತಾರೆ? ಬಾಬಾ ಮಾಡ್ತಾರೆ. ಅದು ಮಾಡ್ತಾ ಇದ್ದಾರೆ ಹೇಳುವಂತ ಅನುಭವ ನಿಮ್ಗೆ ಆಗ್ತಾರೆ. ಬಾಬಾ 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 ಅಂತ ಬಾಯಲ್ಲಿ ಹೇಳುವಂಗಿಲ್ಲ, ಬಾಬಾನ ನೋಡುವಂಗಿಲ್ಲ. ಏನಾಗ್ಬೇಕು? ಅನುಭವ ಆಗ್ತಾ ಇರ್ಬೇಕು. ಕೇವಲ ಸಪ್ತ ಗುಣಗಳು ಮಾತ್ರ ಏನಾಗ್ತಿದ್ದಾವೆ? ಹೋಗ್ತಾ ಇದಾವೆ. ಎಲ್ಲಿಗೆ? ವಿಶ್ವಕ್ಕೆ. ಅಥವಾ ಎಲ್ಲಾದ್ರೂ ಹೋಗ್ಲಿ, ಅದು ನಿಮ್ಗೆ ಬೇಡ. ನೀವು ಸ್ಟಿಚ್ ಮಾಡಿ ಕೊಡಿ ಅಷ್ಟೇ. ಅದು ಎಲ್ಲಿ ಸೇಲ್ ಮಾಡ್ತಾರೆ ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ, ಅದು ಫ್ಯಾಕ್ಟರಿ ನೋಡ್ಕೊಳ್ತಾರೆ. ನೀವೇನು ಸ್ಟಿಚ್ ಮಾಡಿದ್ರೆ ಅದಕ್ಕೆ ನಿಮ್ಗೆ ಸಂಬಳ ಸಿಗ್ತದೆ, ವಿಷಯ ಮುಗೀತು. ಅದು ಯಾವ ರೀತಿ ಸೇಲ್ ಮಾಡ್ತಾರೆ, ಯಾವ ರೇಟಿಗೆ ಮಾಡಿದ್ರೆ ಅದು ನಿಮ್ಗೆ ಸಂಬಂಧಪಟ್ಟ ವಿಷಯ ಅಲ್ಲವೇ ಅಲ್ಲ. ನೀವ್ ಎಷ್ಟು ಮಾಡ್ತೀರೋ ಅಷ್ಟು ಸಂಬಳ ತಗೊಂಡು ಹೋಗ್ತಾ ಇರಿ ಅಷ್ಟೇ. ಅದು ಲಾಭ ಆಯ್ತೋ, ನಷ್ಟ ಆಯ್ತೋ, ಉಳಿತೋ, ಬಿಡ್ತೋ, ಹಾಳಾಯ್ತೋ, ಅದು ನಿಮ್ಗೆ ಸಂಬಂಧ ಇಲ್ಲ. ನಿಮ್ಗೆ ಯಾವ ಕೆಲ್ಸಕ್ಕೆ ಇಟ್ಟಿದ್ದೀನೋ ಆ ಕೆಲಸ ಮಾಡಿ ಸಂಬಳ ತಗೊಂಡು ಹೋಗ್ತಾ ಇರಿ. ಆಮೇಲೆ ಹಣ ನೀವು ಯಾವ್ದಕ್ಕಾರು ಉಪಯೋಗ ಮಾಡ್ಕೊಳ್ಳಿ, ನಿಮ್ ಇಷ್ಟ, ನಿಮ್ಮ ಹಣ. ಇಲ್ಲ ನನ್ನ ಕೈಯಲ್ಲಿ ಕೊಟ್ಟಿದ್ದಿದ್ರೆ, ಯಾರ ಕೈಯಲ್ಲಿ? ಯೋಗೇಶ್ವರನ ಕೈಲಲ್ಲ, ಶಿವಬಾಬನ ಕೈಯಲ್ಲಿ ಕೊಟ್ಟಿದ್ದಿದ್ರೆ ಅವ್ರು ಯಾವ್ದಕ್ಕೆ ಬೇಕೋ ಅದನ್ನು ಸರಿಯಾಗಿ ಏನ್ ಮಾಡ್ತಾರೆ? ಉಪಯೋಗ ಮಾಡ್ತಾರೆ. ಯೋಗೇಶ್ವರನ ಕೈಯಲ್ಲಿ ಕೊಡೋದಿಲ್ಲ ಬಿಡಿ. ಅಯ್ಯೋ ಅಣ್ಣವ್ರೆ, ನಮ್ಮ ಆಸ್ತಿ ನಿಮ್ ಕೈಯಲ್ಲಿ ಕೊಡ್ಲಿಕ್ಕೆ ಆಗತ್ತಾ? ನಿಮ್ಮನ್ನ ನಂಬ್ಲಿಕ್ಕೆ ಆಗೋದಿಲ್ಲಪ್ಪ ಅಲ್ವಾ? ಸರಿ, ಅದಕ್ಕೆ ಬಾಬಾ ಹೇಳ್ತಾರೆ ನಿಮ್ಮನ್ನ ಸಿಂಹಾಸನದ ಮೇಲೆ ಕುಳಿಸಿರುವಂತ ದಿನ. ಓಕೆ, ಆ ದಿನ ಕುಳಿಸಿಲ್ಲ ಅಂದ್ರೆ ಇವತ್ತಾದ್ರೂ ಏನ್ ಮಾಡಿ ಕೂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಕೆಲವೊಂದ್ಸಲ ಏನಾಗ್ತದೆ, ರಾಷ್ಟ್ರಪತಿಯವರು ಅವ್ರಿಗೆ ಪದ್ಮವಿಭೂಷಣ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾರೆ. ಆ ದಿನ ಆ ವ್ಯಕ್ತಿ ಇಲ್ಲ ಅಂದ್ರೆ ಇನ್ನೊಂದಿನ ಏನ್ ಮಾಡ್ತಾರೆ? ಅವರಿಗೆ ಪ್ರಶಸ್ತಿಯನ್ನ ಕೊಡ್ತಾರೆ. ಹಾಗೆ ಇವತ್ತಾದ್ರೂ ಕೂಡ ನೀವು ಆ ಕಿರೀಟವನ್ನು ಏನ್ ಮಾಡ್ಕೊಳ್ಳಿ? ಧಾರಣೆ ಮಾಡ್ಕೊಳ್ಳಿ.
क्योंकि आज के दिन ब्रह्मा बाप दादा ने विशेष ब्रह्मा बाप ने निमित्त बने हुए महावीर बच्चों को विश्व सेवा का ताज पहनाया. ನೋಡಿ ಬಾಬಾ ಏನ್ ಹೇಳ್ತಿದ್ದಾರೆ, ಇವತ್ತಿನ ದಿನ ಬಾಬ್ ದಾದಾರವರು ವಿಶೇಷ ಬ್ರಹ್ಮ ಬಾಬಾ ಅವ್ರನ್ನ ನಿಮಿತ್ತ ಮಾಡಿ ಮಹಾವೀರ ಮಕ್ಕಳನ್ನ ಏನ್ ಹೇಳಿದ್ರು ಬಾಬಾ, ಮಹಾವೀರ ಮಕ್ಕಳನ್ನ ವಿಶ್ವ ಸೇವೆಗೆ ಏನ್ ಮಾಡುದು, ನಿಮಿತ್ತ ಮಾಡಿ ಕಿರೀಟವನ್ನ ಹಾಕಿರುವಂತ ದಿನ. ಇಲ್ಲಿ ನೋಡಿ ಬಾಬಾ ಬರೀ ಪ್ರಕಾಶ ಮಡಿದಾದಿ ಅಂತ ಹೇಳಲಿಲ್ಲ. ಬಾಬಾ ಏನ್ ಹೇಳಿದಾರೆ ಬಾಬಾ, ಮಹಾವೀರ ಮಕ್ಕಳು ಅಂತಂದ್ರೆ ಅದ್ರಲ್ಲಿ ನೀವು ಕೂಡ ಏನ್ ಮಾಡಬಹುದು, ಬರಲಿಕ್ಕೆ ಅವಕಾಶ ಇದೆ. ಅದರ ಧೈರ್ಯ ಬೇಕು. ಅನುಭವ ಬೇಕು. ನೀವು ಕೂಡ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇನ್ಮೇಲೆ ನಾವು ಯಾವ ಜವಾಬ್ದಾರಿ ತಗೊಳ್ಬೇಕು? ಕೆಲವರಿಗೆ ಜ್ಞಾನ ಹೇಳೋದು, ಚಿತ್ರ ಪ್ರದರ್ಶನ ಮಾಡೋದು, ಹಳ್ಳಿಗೆ ಹೋಗೋದು, ಜಾತ್ರೆಗೆ ಹೋಗೋದು ಮಾಡ್ಬೇಕು, ವಿಶ್ವ ಕಲ್ಯಾಣ ಮಾಡ್ಬೇಕು. ವಿಶ್ವ ಕಲ್ಯಾಣ ಮಾಡ್ಬೇಕು. ಬಾಬಾ ಹೇಳ್ತಾರೆ ಅದನ್ನು ಮಾಡಬೇಡಿ ಅಂತ ಹೇಳಿಲ್ಲ, ಅದನ್ನು ಮಾಡಿ. ಅದು ವಿಶೇಷವಾಗಿ ಯೋಗಕ್ಕಂತ ಕೂತ್ಕೊಳ್ತಿರಲ್ಲ, ರಾಜಯೋಗಕ್ಕಂತ ಕೂತ್ಕೊಳ್ತಿರಲ್ಲ, ಆವಾಗ ಗಮನ ಎಲ್ಲಿರ್ಬೇಕು ನಿಮ್ದು? ವಿಶ್ವ ಕಲ್ಯಾಣದ ಪ್ರತಿ. ನಮ್ದು ಹೆಂಗಿರ್ತದೆ ಅಣ್ಣವ್ರೆ, ಬಾಬಾ ಶಿವರಾತ್ರಿ ಬಂತು, ಗೆಸ್ಟ್ಗಳು ಬರ್ಲಿ, ಪ್ರೋಗ್ರಾಮ್ ಚೆನ್ನಾಗಾಗ್ಲಿ, ಆತ್ಮಗಳು ಬರ್ಲಿ, ಯಾರನ್ನ ಕರೆಸ್ಬೇಕು, ನಮ್ದು ಯೋಚನೆ ಏನಿರ್ತದೆ? ಶಿವರಾತ್ರಿ ಕಾರ್ಯಕ್ರಮಕ್ಕೆ ಮಾತ್ರ ಅದು ಮೀಸಲಾಗಿರ್ತದೆ, ಬಿಟ್ಟು ವಿಶ್ವದ ಕಡೆಗೆ ನಮ್ದು ಇರೋದಿಲ್ಲ. ಓಕೆ, ಶಿವರಾತ್ರಿ ಮುಗಿತು ಅಂದ ತಕ್ಷಣ ಮುಂದೇನು ಸ್ಟಾರ್ಟ್? ರಕ್ಷಾಬಂಧನ. ರಕ್ಷಾಬಂಧನ ಮುಗಿದ ತಕ್ಷಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ. ಈಗ ಒಂದಾದ್ಮೇಲೆ ಒಂದೊಂದು ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹೊರತು ವಿಶ್ವ ಕಲ್ಯಾಣ ಯಾರು ಮಾಡೋದು? ಬೇಸಿಗೆಗಾಲ ಬಂತು ಅಂದ ತಕ್ಷಣ ಮಕ್ಕಳ ಶಿಬಿರ ಎಲ್ಲ ಏನ್ ಮಾಡ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ನೀವು ಮುರ್ಲಿಲಿ ಏನು ಬೇಕಾದ್ರೂ ಹೇಳಿ, ನಾವ್ ಹಿಂಗೆ ಮಾಡೋದು ಅಷ್ಟೇ. ಅವಾಗ ಹೀಗೆ ಮಾಡಿದ್ರೆ ನೀವು ಅಲ್ಲೇ ಇರ್ತೀರಿ ಹೊರತು ಮುಂದಕ್ಕೆ ಏನಾಗೋದಿಲ್ಲ, ಹೋಗೋದೇ ಇಲ್ಲ ಅಲ್ವಾ? ಓಕೆ, ಆರಂಭದಲ್ಲಿ ನೀವು ಅದನ್ನೆಲ್ಲ ಮಾಡಿದ್ರಿ ಸರಿ, ಮುಂದೆ ಹೋಗ್ತಾ 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 ಏನ್ ಮಾಡ್ಬೇಕಾಗ್ತದೆ? ಅದನ್ನ ಚೇಂಜ್ ಮಾಡ್ಬೇಕಾಗ್ತದೆ. ಆದ್ಮೇಲೆ ಇದೆಲ್ಲವನ್ನ ಬಾಬಾ ಮುರ್ಲಿಲಿ ಹೇಳಿರ್ತಾರೆ. ಅದೇನ್ ಮಾಡೋದು? ಇದು ಅಡ್ಡ ಬುದ್ಧಿ ಅರ್ಥನೇ ಮಾಡ್ಕೊಂಡಿಲ್ಲ, ಏನ್ ಮಾಡೋದು? ಅವ್ರು ಹೇಳಿರುವಂತ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ನೀವು ಕಾರ್ಯದಲ್ಲಿ ತರ್ತಾ ಹೋದಾಗ ಬಾಬಾ ಏನ್ ಹೇಳ್ತಾರೆ ಅಂತ ನಮ್ಗೆ ಅರ್ಥ ಆಗತ್ತೆ. ಅದು ತುಂಬಾ ಸಹಜ ಆಗಿರ್ತದೆ ಆದ್ಮೇಲೆ. ಓಕೆ, ನಿಮ್ಗೆ ಇವಾಗ ಏನು ಬಾಬಾ ಜವಾಬ್ದಾರಿನ ಕೊಟ್ಟಿದ್ದಾರೆ, ಅದಕ್ಕೆ 1 ಪೈಸಾ ಏನಾದ್ರು ಖರ್ಚಾ ಇದೆಯಾ? ಇಲ್ಲ. ಜೊತೆಲಿ ಯಾರಾದ್ರೂ ಬೇಕಾ? ಇಲ್ಲ. ಇಂಥದೇ ಸಮಯ ಅಂತಿದೆಯಾ? ಇಲ್ಲ. ಇಂಥದೇ ಸ್ಥಳ ಅಂತಿದೆಯಾ? ಇಲ್ಲ. ಯಾರು ಮಾಡ್ಬೋದು? ಯಾರು ಮಾಡ್ಬೋದು? ಎಲ್ಲರೂ ಮಾಡ್ಬೋದು. ಗೃಹಸ್ಥದಲ್ಲಿರೋರು ಮಾಡ್ಬೋದಾ? ಹೌದು, ಮಾತೆಯರು, ಮಾಡ್ಬೋದು. ಕುಮಾರರು, ಎಲ್ಲರೂ, ಸೇವಾ ಕೇಂದ್ರದಲ್ಲಿರೋರು, ಎಲ್ಲರೂ ಮೌಂಟ್ ಅಬನಲ್ಲಿರೋರು, ಮಾಡ್ಬಹುದು. ಹಳ್ಳಿಲಿರೋರು, ಮಾಡ್ಬೋದು. ಮುಖ್ಯವಾಗಿ ಮಾಡುವಂತ ಮನಸ್ಸಿರೋರು ಯಾರು ಬೇಕಾದ್ರೂ ಮಾಡ್ಬೋದು. ಆ ಮನಸ್ಸೇ ಇಲ್ಲ ಅಂತಂದ್ರೆ, ಮಾಡ್ಬೇಕು ಅನ್ನುವಂತ ಮನೋಸ್ಥಿತಿನೇ ಇಲ್ಲ ಅಂತಂದ್ರೆ ಅವ್ರಿಗೇನು ಮಾಡಿದ್ರು ಮಾಡ್ಲಿಕ್ಕೆ ನಮ್ಮ ಹತ್ರ ಆಗಲ್ಲಪ್ಪ ಅಂತ ಹೇಳ್ಬಿಟ್ಟು ಮುಗದೇ ಹೋಯ್ತಲ್ಲಿ ಕತೆ. ಅಲ್ಲ, ನಿಮ್ಮ ಹತ್ರ ಆಗೋದಿಲ್ಲ ಹೇಳೋದಕ್ಕೆ ನೀವು ಮಾಡೋದೇನಿದೆ ಅಲ್ಲಿ? ಮಾಡೋದು ಯಾರು? ನೀವು ಜ್ಞಾನ ಹೇಳಲಿಕ್ಕೆ ಹೋದ್ರೆ ಅಯ್ಯೋ ಅವರು ಉಲ್ಟಾ ಪಲ್ಟಾ ಕ್ವಶನ್ ಕೇಳ್ತಾರೆ ಅಂತ ಭಯ ಇರ್ತದೆ ಅಲ್ವಾ? 4 ಜನ ಇದ್ರ ಕಡೆಗೆ ಹೋದ, ಅಯ್ಯೋ ಬ್ರಹ್ಮಕುಮಾರ್ ನಾನು ಹೋಗ್ಬಿಟ್ಟು ಊರ್ನವರೆಲ್ಲ ನೋಡ್ತಾರಪ್ಪ. ಓಕೆ, ಇದನ್ ಮಾಡ್ಬೇಕಂದ್ರೆ ವೈಟ್ ಡ್ರೆಸ್ ಹಾಕೊಂಡೇ ಮಾಡ್ಬೇಕಾ? ಇಲ್ಲ. ಬ್ಯಾಡ್ಜ್ ಹಾಕೊಂಡೇ ಮಾಡ್ಬೇಕಾ? ಇಲ್ಲ. ಇಲ್ಲ. ಅದಕ್ಕೂ ರೂಮ್ ಬೇಕಾ? ರೆಡ್ ಲೈಟ್, ಏನು ಬೇಡ. ಟ್ರಾನ್ಸ್ಲೇಟರ್ ಏನ್ ಬೇಕು? ಏನೂ ಬೇಡ. ಅದಕ್ಕೇನೆ ಸಹಜ ರಾಜಯೋಗ ಅಂತ ಹೇಳೋದು. ಓಕೆನಾ? ಅದ ನಾವೇನ್ ಮಾಡ್ತೀವಿ? ಆ ಸಹಜವನ್ನ ಮಾಡ್ಕೊಂಡಿದೀವಿ ನಾವೇ. ಕಷ್ಟ ಗೊಂದಲದ ಗೂಡನ್ನ ಮಾಡ್ಕೊಂಡ್ಬಿಟ್ಟಿದೀವಿ. ಹೌದಲ್ವ? ಅಲ್ಲಿಂದ ನಾವ್ ಇವಾಗ ಏನ್ ಮಾಡ್ಬೇಕಾಗತ್ತೆ? ಹೊರಗಡೆಗೆ ಬರ್ಬೇಕಾಗತ್ತೆ. ಈಗ ಹೇಳಿ, ವಿಶ್ವ ಸೇವೆಗೆ ನಿಮಿತ್ತರಾಗ್ತಿರೋ, ಸೆಂಟ್ರಿಗೆ ನಿಮಿತ್ತರಾಗ್ತಿರೋ, ಅಥವಾ ಒಂದು ಕಾರ್ಯಕ್ಕೆ ನಿಮಿತ್ತರಾಗ್ತಿರೋ? ಇಲ್ಲ. ನಿರ್ಣಯ, ನಿರ್ಧಾರ, ವಿವೇಚನೆ ನಿಮಗೆ ಬಿಟ್ಟಿರುತ್ತೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ಇಂತಹ ಮಕ್ಕಳಂತೂ ಇದ್ದಾರೆ, ಮಹಾವೀರ ಮಕ್ಕಳು. ಅವರು ಸಾಧನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಪೋಸ್ಟ್ ಕೊಟ್ಟಿದ್ದೇನೆ, ಅವರಿಂದ ನಾನು ನನ್ನ ಕೆಲಸವನ್ನ ಮಾಡಿಸ್ತಾ ಇದ್ದೇನೆ. ನೀವು ಅದೆಲ್ಲ ಬರಬೇಕು ಅಂತಂದ್ರೆ ಈ ಕ್ವಾಲಿಟೀಸ್ ನಿಮ್ದು ಬರಬೇಕು. ಈ ಅರ್ಹತೆ ನಿಮ್ಮಲ್ಲಿ ಇದ್ರೆ ನಿಮಗೂ ಕೂಡ ಆ ಪೋಸ್ಟಿಗೆ ನಾನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೇನೆ. ನಾಳೆ ಅವ್ರಿಗೆ ಯಾಕೆ ಮಾಡ್ದಿ, ನನಗೆ ಯಾಕೆ ಮಾಡಿಲ್ಲ ಅಂತ ನನಗೇನ್ ಮಾಡಬೇಡಿ, ಎಲ್ಲವನ್ನ ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ. ಇದು ಬೇಕು ಅಂದ್ರೆ ಹಿಂಗಾಗ್ಬೇಕು. ನೀವು ಸ್ಮೃತಿ ಸ್ವರೂಪರಾಗಿರ್ಬೇಕು,
ಸಮರ್ಥ ಸ್ವರೂಪರಾಗಬೇಕು. ಎಕ್ಸಾಂಪಲ್ ಬ್ರಹ್ಮಬಾಬಾ ಅವ್ರನ್ನ ಇಟ್ಟಿದ್ದೇನೆ, ಅದರಂತೆ ನೀವು ಸಂಪೂರ್ಣ ಫಾಲೋ ಮಾಡಬೇಕು. ಇದನ್ನು ಯಾರು ಮಾಡ್ತಾರೆ ಅವರಿಗೆ ಆ ಪೋಸ್ಟ್ ಏನಾಗ್ತದೆ, ಸಿಗ್ತದೆ. ಓಕೆ, ಅದರ ಅನುಸಾರ ಅವರ ಸ್ಥಿತಿನೂ ಕೂಡ ಇರುತ್ತೆ. ಓಕೆ, ಅದಕ್ಕಾಗಿ ನಿಮ್ಮ ಸ್ಥಿತಿಯನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಶಾಂತಿ. ಶಾಂತಿ.